ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚನ್ನಬಸವೇಶ್ವರ ಕೆ.ಸಿ. ಕನ್ನಡ ಭಾಷಾ ಶಿಕ್ಷಕನಾಗಿ ಶ್ರೀ ರೇವಣ ಸಿದ್ದೇಶ್ವರ ಪ್ರೌಢಶಾಲೆ ನಿಂಡಘಟ್ಟ ಈಗ ನಾನು ಕರ್ತವ್ಯವನ್ನು ನಿರ್ವಹಿಸುತ್ತೇನೆ. 10ನೇ ತರಗತಿಯ ಆತ್ಮೀಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭಗಳನ್ನು ಕೋರ್ತಾ ಕನ್ನಡ ಪಠ್ಯಪುಸ್ತಕದ ಮೊದಲನೇ ಪಾಠವಾಗಿರುವಂತಹ ಯುದ್ಧ ಪಾಠವನ್ನು ನಾವು ನೋಡೋಣ ಮಕ್ಕಳೇ. ಈ ಯುದ್ಧ ಪಾಠವನ್ನು ಸಾರಾ ಅಬೂಬಕ್ಕರ್ ಅವರು ರಚನೆ ಮಾಡಿರುವಂಥದ್ದು. ಮೊದಲಿಗೆ ಕವಿ ಪರಿಚಯವನ್ನು ನೋಡೋದಾದರೆ, ಲೇಖಕಿ ಸಾರಾ ಅಬೂಬಕ್ಕರ್ ಅವರು 30 ಜೂನ್ 1936ರಲ್ಲಿ ಜನಿಸ್ತಾರೆ. ಮಕ್ಕಳೇ, ಸಾರಾ ಅಬೂಬಕ್ಕರ್ ಅವರು 30 ಜೂನ್ 1936ರಲ್ಲಿ ಜನಿಸ್ತಾರೆ. ಎಲ್ಲಿ ಜನಿಸ್ತಾರೆ? ಕಾಸರಗೋಡಿನಲ್ಲಿ ಜನಿಸ್ತಾರೆ. ಮಹಿಳೆಯರು ಸಾಹಿತ್ಯ ರಚನೆಯಲ್ಲಿ ತೊಡಗಿಸುವುದು ಅಪರೂಪ ಎನ್ನುವ ಸಂದರ್ಭದಲ್ಲಿ ಬರವಣಿಗೆ ಆರಂಭಿಸಿದ ಇವರು ಇಂದು ನಾಡಿನ ಕಥೆಗಾರ್ತಿ ಹಾಗೂ ಕಾದಂಬರಗಾರ್ತಿಯಾಗಿ ಜನಪ್ರಿಯತೆ ಗಳಿಸಿದರು. ಎಲ್ಲ ಕವಿಗಳನ್ನ ಶ್ರೇಷ್ಠರನ್ನ ಸಂತರನ್ನ ನಿರ್ವಹಿಸಿದ್ರಿ. ಎಲ್ಲ ಕವಿ ಶ್ರೇಷ್ಠರಲ್ಲಿ ಸಂತರಲ್ಲಿ ಹೆಚ್ಚು ಪ್ರಾಧಾನ್ಯತೆ ಹೊಂದಿರತಕ್ಕಂಥದ್ದು ಅಂದರೆ ಪುರುಷರು. ಇಲ್ಲಿ ಮಹಿಳೆಯರು ಕವಿತೆಗಳಾಗಿರ್ಬೋದು, ಕಾದಂಬರಿಗಳಾಗಿರ್ಬೋದು, ಕೃತಿಗಳಾಗಿರ್ಬೋದು ರಚನೆ ಮಾಡುವಂಥದ್ದು ತುಂಬ ಕಡಿಮೆ ಇದೆ ಮಕ್ಕಳು. ಅದರಲ್ಲಿ ಈ ಸಾರಾ ಅಬೂಬಕ್ಕರ್ ಅಂತಕ್ಕಂಥವರು ಕೂಡ ಒಬ್ಬರು. ಅವರು ಹಲವಾರು ರೀತಿಯ ಕವಿತೆಗಳು, ಕಾದಂಬರಿಗಳು, ಕೃತಿಗಳನ್ನು ರಚನೆ ಮಾಡಿ ಇಲ್ಲಿ ಶ್ರೇಷ್ಠತೆಯನ್ನು ಹೊಂದಿದ್ದಾರೆ. ಇವರು ಯಾವ್ಯಾವ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಅಂದರೆ, ಚಂದ್ರಗಿರಿಯ ತೀರದಲ್ಲಿ, ಮತ್ತೆ ಸಹನ, ಕದನ ವಿರಾಮ, ವಜ್ರಗಳು, ಸುಳಿಯಲ್ಲಿ ಸಿಕ್ಕವರು, ತಳಕೊಡೆದ ದೋಣಿಯಲ್ಲಿ, ಇನ್ನು ಹಲವಾರು ರೀತಿಯ ಪ್ರಮುಖ ಕೃತಿಗಳನ್ನು ಇವರು ರಚನೆಯನ್ನು ಮಾಡಿದ್ದಾರೆ. ಚಪ್ಪಲಿಗಳು, ಕಿಡ್ಡ, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು, ಪಯಣ ಇವರು ರಚನೆ ಮಾಡಿದಂತಹ ಕವನ ಸಂಕಲನಗಳಾಗಿದ್ದಾವೆ. ಇವರ ಸಾಹಿತ್ಯ ಕೃಷಿಗಾಗಿ ಅನೇಕ ರೀತಿಯ ಪ್ರಶಸ್ತಿ ಪುರಸ್ಕಾರಗಳು ಇವರಿಗೆ ಸಂದಿವೆ. ಇವರಿಗೆ ನೃಪತುಂಗ ಪ್ರಶಸ್ತಿ ಕೂಡ ಲಭಿಸಿದೆ. ಇವರು ಚಿಂತಕರಲ್ಲಿ ಅಂದರೆ ಕರ್ನಾಟಕದ ಸಾಮಾಜಿಕ ಚಿಂತಕರಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ಇನ್ನು ಆಶಯ ಭಾಗ, ಈ ಪಾಠದ ಆಶಯ ಅಂತಕ್ಕಂಥದ್ದು, ಈ ಪಾಠದ ಮೌಲ್ಯ ಅಂತಕ್ಕಂಥದ್ದು ನಮಗೆ ಹೇಗೆ ತಿಳಿಸಿಕೊಡುತ್ತೆ ಅನ್ನೋದನ್ನು, ಎರಡು ದೇಶಗಳ ನಡುವೆ ಯುದ್ಧವಾಗುತ್ತೆ ನೋಡಿ. ಒಂದು ದೇಶ ಮತ್ತು ಇನ್ನೊಂದು ದೇಶದ ನಡುವೆ ಯುದ್ಧ ಅಂತಕ್ಕಂಥದ್ದು ಆಗುತ್ತೆ. ಆ ಯುದ್ಧ ಆಗ್ತಕ್ಕಂಥ ಸಮಯದಲ್ಲಿ ಯಾವ ಯಾವ ರೀತಿಯ ಕ್ರೌರ್ಯಗಳು, ನೋವು ನಲಿವುಗಳು ಆಗ್ತವೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾರೆ. ದೇಶದ ಗಡಿಭಾಗದಲ್ಲಿ ಸಮುದ್ರದ ಮೇಲೆ ಆಕಾಶದ ಹಾರುತ್ತಿದ್ದ ಯುದ್ಧ ವಿಮಾನದ ಮೇಲೆ ವೈರಿಗಳ ವೈಮಾನಿಕ ದಾಳಿಯಿಂದಾಗಿ ವಿಮಾನವು ನುಚ್ಚುನೂರಾಗಿ ಸಮುದ್ರದಲ್ಲಿ ಇಳಿದಿತ್ತು. ನೋಡಿ, ಯುದ್ಧವಾಡ್ತಕ್ಕಂಥ ಸಮಯದಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ಘಟನೆಗಳು ಆಗ್ತವೆ ಅಂತ ನಾವು ಊಹಿಸೋಕ್ಕೂ ಸಾಧ್ಯ. ಘೋರವಾಗಿರ್ತಕ್ಕಂಥ ವಿಚಿತ್ರ ಘಟನೆಗಳು ಕೂಡ ನಡೀತವೆ ಯುದ್ಧದ ಸಮಯದಲ್ಲಿ. ಇಲ್ಲಿ ಯುದ್ಧವಾಡ್ತಕ್ಕಂಥ ಸಮಯದಲ್ಲಿ ಒಂದು ಸಮುದ್ರದ ಮೇಲೆ ವಿಮಾನ ಅಂತಕ್ಕಂಥದ್ದು ಹಾರಾಡ್ತಾ ಇದ್ದ ಯುದ್ಧ ವಿಮಾನ. ಆ ಶತ್ರು ದೇಶದವರು ಏನ್ ಮಾಡ್ತಾರೆ ಅಂದ್ರೆ, ಆ ವಿಮಾನವನ್ನ ಹೊಡೆದು ಉಳಿಸ್ತಾರೆ. ಆ ಉಳಿಸಿರ್ತಕ್ಕಂಥ ಸಮಯದಲ್ಲಿ ಆ ವಿಮಾನದೊಳಗಿರ್ತಕ್ಕಂಥ ಸೈನಿಕರಿಗೆ ಮತ್ತೆ ಆ ಭಯಂಕರವಾಗಿರ್ತಕ್ಕಂಥ ಸ್ಫೋಟದ ಶಬ್ದ ಯಾವ ರೀತಿ ಕೇಳಿಸುತ್ತೆ, ಅಲ್ಲಾಗ್ತಕ್ಕಂಥ ನೋವುಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಅದರಲ್ಲಿದ್ದ ವೈದ್ಯ ಸೈನಿಕರು ಮನೆಗೆ ಕಾಲಿಗೆ ತೀವ್ರ ಪೆಟ್ಟಾಗಿದ್ದರು, ಕಷ್ಟಪಟ್ಟು ನೀರಿನಲ್ಲಿ ಈಜಿ ತಡಿಸಿರ್ತಾರೆ ನೋಡಿ. ಆ ವಿಮಾನವನ್ನು ಹೊಡೆದು ಉರುಳಿಸಿದಾಗ ಆ ವಿಮಾನದ ಒಳಗಿರ್ತಕ್ಕಂಥ ಒಬ್ಬ ವೈದ್ಯ ಸೈನಿಕ, ಅವನಿಗೆ ತುಂಬಾ ಪೆಟ್ಟಾಗಿರುತ್ತೆ ಕಾಲಿಗೆ. ಅವನು ಆ ಪೆಟ್ಟಾಗಿರ್ತಕ್ಕಂಥ ಕಾಲಿನ ಆರೈಕೆಯನ್ನು ಮಾಡ್ಕೊಳ್ಳೋದು ಹೇಗೆ, ಅವನು ಯಾವ ರೀತಿ ಆ ಸಮುದ್ರದ ಮೇಲೆ ದಡವನ್ನ ಸೇರ್ತಾನೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಅಲ್ಲಿಯೇ ಇದ್ದ ಅನ್ಯ ದೇಶದವರ ಕುಟುಂಬದಲ್ಲಿ ಉಂಟಾಗಿದ್ದ ಸಂಕಷ್ಟವನ್ನು ತಾನು ನೋವಿನಲ್ಲಿ ಪರಿಹರಿಸ್ತಾನೆ ನೋಡಿ. ಇಲ್ಲಿ ತಾನು ಒಬ್ಬ ವ್ಯಕ್ತಿ ನೋವಿನಲ್ಲಿದ್ದರೂ ಕೂಡ, ಅಪಪರಿಚಯ ಆಗಿದ್ರೂ ಕೂಡ, ಗೊತ್ತಿರದೇ ಇದ್ರೂ ಕೂಡ, ಇನ್ನೊಬ್ಬರಿಗೆ ತನ್ನ ನೋವು ಇದ್ರೂ ಕೂಡ ಅವನಿಗೆ ಇನ್ನೊಬ್ಬರಿಗೆ ಹೆಲ್ಪ್ ಅಂದರೆ ಸಹಾಯ ಮಾಡುವಂತಹ ಒಂದು ಸೌಭಾಗ್ಯ ಇಲ್ಲಿ ನಾವು ಕಾಣ್ತೇವೆ. ಅಂದರೆ ಇಲ್ಲಿ ಮಾನವೀಯತೆಯನ್ನು ಎತ್ತಿಡ್ತೀವಿ. ಮಾನವೀಯತೆ ಅನ್ನೋದನ್ನು ನಾವು
ಕಾಣಬೇಕು ಅನ್ನೋದನ್ನು ನಮಗೆ ಮೊದಲು ತಿಳಿಸ್ಕೊಡ್ತಾರೆ. ಅಂತೆಯೇ ಆ ಕುಟುಂಬವನ್ನು ವೈರಿ ಪಡೆಯವನ್ನು ಪರಿಗಣಿಸಿದ ತನ್ನ ದೇಶದ ಸೈನಿಕರಿಂದ ದಾಳಿಗೆ ತುತ್ತಾಗದಂತೆ ರಕ್ಷಿಸುವುದನ್ನು ಇಲ್ಲಿ ಕಾಣಬಹುದಾಗಿದೆ. ನೋಡಿ, ಆ ಮನೆಯೊಳಗೆ ಹೋದಾಗ ಅಲ್ಲಿನ ನೋವು ನಲಿವುಗಳನ್ನು ಇವನು ಬಗೆಹರಿಸ್ತಾನೆ. ಆ ಬಗೆಹರಿಸಿದ ನಂತರ ಅವರು ಕೂಡ ಏನ್ ಮಾಡ್ತಾನೆ, ಇವನು ಬೇರೆ ದೇಶದವನು, ಇವನು ವೈರಿ ದೇಶದವನು ಅಂತ ಪರಿಗಣಿಸ್ತಾರೆ, ಕಡೆಗಣಿಸ್ತೆ ಅವನನ್ನ ಕಾಪಾಡ್ತಾರೆ. ಆ ದೇಶದ ಸೈನಿಕರಿಂದ ಆ ಬೇರೆ ದೇಶದ ಸೈನಿಕರನ್ನ ಏನ್ ಮಾಡ್ತಾರೆ, ಕಾಪಾಡ್ತಾರೆ. ಅವರು ಕೂಡ ಮಾನವೀಯತೆಯನ್ನು ಮೆರೆದಂತಾಯಿತು. ಒಟ್ಟಾರೆ ಜನಸಾಮಾನ್ಯರಲ್ಲಿ ಯುದ್ಧದ ಬಗೆಗಿನ ತಿರಸ್ಕಾರವನ್ನು ಸಂಕಷ್ಟದಲ್ಲಿ ವೈರಿ ಮಿತ್ರ ಎಂದು ನೋಡದೆ ಪರಸ್ಪರ ಸಹಕಾರದಲ್ಲಿ ಮಾನವೀಯ ಮೌಲ್ಯವನ್ನು ಹೆಚ್ಚಿರುವುದು ಈ ಪಾಠದಲ್ಲಿ ನೋಡಬಹುದಾಗಿದೆ. ಅಂದ್ರೆ ಈ ಪರಸ್ಪರ ಸ್ನೇಹದ ಮನೋಭಾವನೆಯನ್ನು ಬೆಳೆಸ್ತಕ್ಕಂಥದ್ದು. ಅವನು ವೈರಿ, ಅವನನ್ನ ದ್ವೇಷ ಮಾಡೋದು, ಆ ದ್ವೇಷ ಮಾಡ್ತಕ್ಕಂಥದ್ದನ್ನ ಬಿಟ್ಟು ನಾವು ಎಲ್ಲರೂ ಕೂಡ ಸ್ನೇಹ, ಪ್ರೀತಿ, ಮಮತೆಯಿಂದ ನಾವು ಸುಖ ಜೀವನವನ್ನು ನಡೆಸಿದಾಗ ಮಾತ್ರ ನಾವು ಆನಂದಮಯರಾಗಿ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ. ಇಲ್ಲಾಂತಂದ್ರೆ ತುಂಬಾ ಕಷ್ಟವನ್ನು ನಾವು ಅನುಭವಿಸ್ಬೇಕಾಗುತ್ತೆ. ನಮ್ಮಲ್ಲಿ ಮೊದಲು ಮಾನವೀಯತೆ ಅನ್ನುವಂಥದ್ದು ಮೊದಲು ಬರಬೇಕಾಗುತ್ತೆ ಅಂತ ಇಲ್ಲಿ ಸಾರಾ ಅಬೂಬಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಈಗ ಪಾಠದ ಆಶಯವನ್ನು ನೋಡೋಣ. ಪ್ರವೇಶ. ಗದ್ಯ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಸಣ್ಣ ಕಥೆಯೂ ಕೂಡ ನೋಡಿ. ಗದ್ಯ ಸಾಹಿತ್ಯದಲ್ಲಿ ಹಲವಾರು ರೀತಿಯ ಕಥೆಗಳಾಗಿರ್ಬೋದು, ಕಾದಂಬರಿಗಳಾಗಿರ್ಬೋದು, ನಾಟಕಗಳಾಗಿರ್ಬೋದು, ಹಲವಾರು ರೀತಿಯ ಕಥೆ, ಕಾದಂಬರಿ, ಕವನಗಳು ಆಗಿರ್ಬೋದು, ಎಲ್ಲಾ ರೀತಿಯ ಕಾದಂಬರಿಗಳು, ಎಲ್ಲಾ ರೀತಿಯ ಕೃತಿಗಳು ನಮ್ಮ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಮಕ್ಕಳೇ. ಅದರಲ್ಲಿ ಈ ಸಣ್ಣ ಕಥೆಗಳು ಅಂದ್ರೆ ಮಕ್ಕಳ ಕಥೆಗಳು, ಚುಟುಕು ಕಥೆಗಳು ಅಂತಕ್ಕಂಥದ್ದು ಕೂಡ ಒಂದು. ಹೊಸಗನ್ನಡ ಬಹು ಜನಪ್ರಿಯ ಪ್ರಕಾರಗಳಲ್ಲಿ ಒಂದಾದ ಸಣ್ಣ ಕಥೆ ದೇಶೀಯ ಹಾಗೂ ವಿಶ್ವ ಸಂಸ್ಕೃತಿಯ ಅಭಿವ್ಯಕ್ತಿಗೆ ಪೂರಕ ಮಾಧ್ಯಮವಾಗಿದೆ. ನೋಡಿ, ಈ ಸಣ್ಣ ಕಥೆಗಳು ಅಂತಕ್ಕಂಥವು ದೇಶೀಯ ಪ್ರಾಧಾನ್ಯತೆಯನ್ನು ಹೊಂದಿರತಕ್ಕಂಥವು, ಅಂದ್ರೆ ದೇಶೀಯ ಕಲೆಯನ್ನು ಹೊಂದಿದ್ದು ವಿಶ್ವ ಸಂಸ್ಕೃತಿ, ನಮ್ಮ ಸಂಸ್ಕೃತಿಯನ್ನ ಬೆಳೆಸುವಂತಹ ನಿಟ್ಟಿನಲ್ಲಿ ಅವು ಬೆಳೀತಾ ಇದ್ದಾವೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಯುವ ಅನಂತಮೂರ್ತಿ, ಪಿ ಲಂಕೇಶ್, ಚದುರಂಗ, ಅನುಪಮಾ ನಿರಂಜನ, ವೈದೇಹಿ, ಯಶವಂತ ಚಿತ್ತಾಲ, ಪೂರ್ಣಚಂದ್ರ ತೇಜಸ್ವಿ, ಅಮರೇಶ ರುಡಗೋಣಿ, ಸಾರಾ ಅಬೂಬಕರ್ ಇವರೆಲ್ಲರೂ ಕೂಡ ಸಣ್ಣ ಕಥೆಗಳ ರಚನೆಯನ್ನು ಮಾಡಿದ್ದಾರೆ. ಇವು ಅಪಾರವಾಗಿರ್ತಕ್ಕಂಥ ಕೊಡುಗೆಗಳನ್ನು ನಮ್ಮ ಸಣ್ಣ ಕಥೆಗಳಿಗೆ ಕೊಟ್ಟಿದ್ದಾರೆ. ಸಮಾಜದಲ್ಲಿನ ಏಳು ಬೀಳುಗಳು, ಜನರ ಬದುಕು ಬವಣೆಗಳು, ನೋವು ನಲಿವುಗಳು, ಕ್ರೌರ್ಯ, ಶಾಂತಿಯ ನಡೆ ಹಾಗೂ ಅದರ ಪರಿಣಾಮಗಳು, ಮಾನವೀಯ ಮೌಲ್ಯಗಳು ಎಲ್ಲವೂ ಸಣ್ಣ ಕಥೆಗೆ ವಸ್ತುಗಳಾಗಿವೆ. ನೋಡಿ, ನಾವೆಲ್ಲ ಸಣ್ಣ ಕಥೆಗಳಿಂದ ನಾವು ಏನೇನು ಕಾಣ್ತೀವಿ ಅಂತಂದ್ರೆ ಸಮಾಜದಲ್ಲಿ ಆಗ್ತಕ್ಕಂಥ ಏಳು ಬೀಳುಗಳು, ತೊಂದರೆಗಳು, ಆಮೇಲೆ ಜನರ ಬದುಕು ಭವಣೆಗಳು. ನೋಡಿ, ಜನರ ಬದುಕು ಭವಣೆಗಳು ಅಂದ್ರೆ ಹಲವಾರು ರೀತಿಯ ಬದುಕುಗಳು ಇರ್ತವೆ, ಅವರಲ್ಲಿರ್ತಕ್ಕಂಥ ನೋವು ನಲಿವುಗಳನ್ನು ನಾವು ಕಾಣ್ತೀವಿ. ಆಮೇಲೆ ಕ್ರೌರ್ಯ ಮತ್ತೆ ಶಾಂತಿ. ಕ್ರೌರ್ಯ ಅಂತಂದ್ರೆ ಜಗಳಗಳು, ಶಾಂತಿ ಅಂದ್ರೆ ನೆಮ್ಮದಿಯ ಜೀವನ. ಇವೆಲ್ಲವುಗಳ ಪರಿಣಾಮ ಈ ಮಾನವೀಯ ಮೌಲ್ಯವನ್ನು ನಾವು ಈ ಸಣ್ಣ ಕಥೆಯಲ್ಲಿ ಕಾಣ್ತೀವಿ. ಈ ಎಲ್ಲರ ಪರಿಣಾಮದಿಂದಾಗಿ ನಾವು ಸಮಾಜದಲ್ಲಿ ಮಾನವೀಯತೆ ಅನ್ನೋದನ್ನು ನಡೆದಾಗ ಮಾತ್ರ ನಾವು ಸುಖಿಗಳಾಗಿ ಜೀವನವನ್ನು ನಡೆಸೋದಕ್ಕೆ ಆಗತ್ತೆ ಅಂತ ಇಲ್ಲಿ ಸಾರಾ ಅಬೂಬಕರ್ ಅವರು ಹೇಳಿದ್ದಾರೆ. ಯುದ್ಧ ಇತಿಹಾಸದ ಉದ್ದಕ್ಕೂ ಇರುವಂತದ್ದೇ ಆಗಿದೆ. ನೋಡ್ರಿ, ಯುದ್ಧ ಅಂತಕ್ಕಂಥದ್ದು ಅವತ್ತಿಂದಲ್ಲ, ಇವತ್ತಿಂದಲ್ಲ, ನಾಳೆ ಇರೋದಲ್ಲ. ಪ್ರತಿನಿತ್ಯನೂ ಕೂಡ ಯುದ್ಧ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಯುದ್ಧ ಅನ್ನೋದೇನು ಇವತ್ತಿನ ನಾಳೆ ಹೋಗೋದಲ್ಲ. ಅದು ಒಂದು ಮನೆಯಲ್ಲಾಗಿರ್ಬೋದು, ಒಂದು ವಠಾರದಲ್ಲಾಗಿರ್ಬೋದು, ಒಂದು ಊರಿನಲ್ಲಾಗಿರ್ಬೋದು, ಒಂದು ರಾಜ್ಯದಲ್ಲಾಗಿರ್ಬೋದು, ಒಂದು ದೇಶದಲ್ಲಾಗಿರ್ಬೋದು. ಯುದ್ಧ ಅಂತಕ್ಕಂಥದ್ದು ಜಗಳಗಳಾಯಿತು ಅಂದರೆ ಅದು ಒಂದು ರೀತಿಯ ಯುದ್ಧವಾಗಿರುತ್ತೆ. ಸಾಮ್ರಾಜ್ಯ ವಿಸ್ತರಣೆ, ಲೋಭಶಕ್ತಿಯ ಪ್ರದರ್ಶನ, ಕೌಟುಂಬಿಕ ಕಲಹಗಳು, ದ್ವೇಷ ಸಾಧನೆ ಮುಂತಾದ ಯುದ್ಧಕ್ಕೆ ಕಾರಣ ಆಗ್ತದೆ. ಯುದ್ಧಕ್ಕೆ ಯಾವ್ಯಾವ ಕಾರಣಗಳಾಗ್ತವೆ, ಯುದ್ಧಕ್ಕೆ ಕಾರಣಗಳು ಏನು, ಯಾವ್ಯಾವ? ಸಾಮ್ರಾಜ್ಯ ವಿಸ್ತರಣೆ ಅಂದ್ರೆ ನನಗೆ ಅಷ್ಟು ರಾಜ್ಯ ಬೇಕು, ಇಷ್ಟು ರಾಜ್ಯ ಬೇಕು, ನಾನು ಇಡೀ ಜಗತ್ತಿಗೆ ಒಡೆಯನಾಗಬೇಕು, ಅದನ್ನು ಕೂಡ ನಾನು ಆವರಿಸಿಕೊಳ್ಬೇಕು, ಆ ಸಾಮ್ರಾಜ್ಯವು ಕೂಡ ನನಗೆ ಬೇಕು ಅಂತ ಏನ್ ಮಾಡೋದು ಅಂದ್ರೆ ಒಬ್ಬ ರಾಜ ಇನ್ನೊಬ್ಬ ರಾಜನ ಮೇಲೆ ಮಾಡ್ತಾನೆ, ಯುದ್ಧವನ್ನ ಮಾಡ್ತಾನೆ. ಅದು ಒಂದು ರೀತಿ ಯುದ್ಧ ಆಗಿರುತ್ತೆ. ಆಮೇಲೆ ಶಕ್ತಿಯ ಪ್ರದರ್ಶನ, ಏನಾದ್ರೆ ಎಷ್ಟು ಶಕ್ತಿ ಇದೆ ಅಂತ ಏನ್ ಮಾಡೋದು, ಇನ್ನೊಬ್ಬರ ಹತ್ರ ಪ್ರದರ್ಶನವನ್ನ ಮಾಡ್ತಕ್ಕಂಥದ್ದು ಯುದ್ಧ ಇದೆ. ಈಗ ಒಬ್ಬ ವ್ಯಕ್ತಿ ನನ್ನ ಶಕ್ತಿ ಎಷ್ಟಿದೆ ಅಂತ ಇನ್ನೊಬ್ಬ ಹೊಡೆದ್ರೆ ಅವ್ರು ಸುಮ್ಮನೆ ಇರ್ತಾರೆ, ಇಲ್ಲ ಅಲ್ವಾ? ಅವ್ರೇನ್ ಮಾಡ್ತಾರೆ, ಎಲ್ಲರ ಬಂದು ಇವನಿಗೆ ಮುದ್ರ ಹೊಡಿತಾರೆ.
ಅದು ಒಂದು ರೀತಿ ಯುದ್ಧಕ್ಕೆ ಕಾರಣ ಆಯಿತು. ಆಮೇಲೆ ಕೌಟುಂಬಿಕ ಕಲಹಗಳು ಅಂದರೆ ಕುಟುಂಬದ ಜಗಳಗಳು, ಅಕ್ಕ ತಂಗಿ ಜಗಳ ಇರ್ಬೋದು, ಅಥವಾ ಅತ್ತೆ ಮಾವ ಜಗಳ ಇರ್ಬೋದು, ಅಥವಾ ಅತ್ತೆ ಸೊಸೆ ಜಗಳ ಇರ್ಬೋದು ಅಲ್ವಾ. ಈ ರೀತಿಯಾಗಿರ್ತಕ್ಕಂಥ ಕೌಟುಂಬಿಕ ಕಲಹಗಳು, ಕುಟುಂಬದ ಜಗಳಗಳು. ಆಮೇಲೆ ದ್ವೇಷ ಸಾಧನೆ ಅಂದರೆ ಇನ್ನೊಬ್ಬರ ಮೇಲೆ ದ್ವೇಷವನ್ನು, ಯಾವುದೋ ಏನೋ ತಪ್ಪು ಮಾಡಿರ್ತಾರೆ ಅದ್ರ ಮೇಲೆ ದ್ವೇಷವನ್ನು ಇಟ್ಕೊಳ್ಳೋದು, ದ್ವೇಷ ಸಾಧನೆ, ಅದು ಒಂದು ರೀತಿಯ ಯುದ್ಧಕ್ಕೆ ಕಾರಣ ಆಗುತ್ತೆ. ಇಷ್ಟು ಯುದ್ಧಕ್ಕೆ ಕಾರಣಗಳಾಗ್ತವೆ. ಈ ಯುದ್ಧದ ಭೀಕರತೆ ಧರ್ಮ ದೇಶಗಳ ಭೇದವಿಲ್ಲದೆ ಭಾಗಿಯಾದ ಸೈನಿಕರಿಗೂ ಅವರ ಕುಟುಂಬದ ವರ್ಗದವರಿಗೂ ಹಾಗೂ ದೇಶಕ್ಕೂ ನಾನಾ ರೀತಿಯ ಸಂಕಷ್ಟವನ್ನು ತಂದೊಡ್ಡುತ್ತೆ. ಇಲ್ಲಿ ಕಷ್ಟವನ್ನು ಅನುಭವಿಸ್ತಾರೆ ಯಾರು, ನೋವನ್ನು ಅನುಭವಿಸ್ತಾರೆ ಯಾರು ಅಂತಂದ್ರೆ ಸೈನಿಕರ ಕುಟುಂಬದವರು. ನೋಡಿ, ಎಲ್ಲೋ ಯಾವುದೋ ಒಂದು ವಿಷಯಕ್ಕೆ ಯುದ್ಧ ಆಗುತ್ತೆ, ಸೈನಿಕರೆಲ್ಲರೂ ಕೂಡ ಏನಾಗ್ತಾರೆ, ಹತರಾಗ್ತಾರೆ. ಆ ಸಂದರ್ಭದಲ್ಲಿ ನೋವಾಗದವರಿಗೆ, ಯಾರು ಹತರಾಗಿರ್ತಾರೆ ಆ ಸೈನಿಕನ ಕುಟುಂಬದವರಿಗೆ ಭಾರಿ ನೋವನ್ನು ಉಂಟು ಮಾಡುತ್ತೆ. ಅಂದ್ರೆ ಯುದ್ಧ ಅಂತಕ್ಕಂಥದ್ದು ಬರೀ ನೋವುಗಳನ್ನೇ ಉಂಟು ಮಾಡೋದು, ಅದಕ್ಕೆ ಸುಖ ಶಾಂತಿ ನೆಮ್ಮದಿಯನ್ನ ಕೊಡೋದಲ್ಲ ಮಕ್ಕಳಿಗೆ. ಯುದ್ಧ ಅನ್ನೋದೇನು, ಬರೀ ಕುಟುಂಬಗಳಿಗೆ ನೋವುಗಳನ್ನು ಉಂಟು ಮಾಡತಕ್ಕಂಥದ್ದೇ ಯುದ್ಧ. ಇದರ ನಡುವೆ ಯುದ್ಧದಲ್ಲಿ ನೊಂದವರು ಧರ್ಮ ಭಿನ್ನತೆ, ದೇಶ ಭಿನ್ನತೆ, ವೈರಿ ಮಿತ್ರ ಎಂಬುದನ್ನೆಲ್ಲ ಪರಿಗಣಿಸದೆ ಪರಸ್ಪರರು ಸಂಕಷ್ಟ ಪರಿಹಾರಕ್ಕೆ ರಕ್ಷಣೆಗೆ ತೊಡಗುವ ಮಾನವೀಯ ಮೌಲ್ಯಯುತ ನಡವಳಿಕೆಗಳು ಈ ಪ್ರಸ್ತುತ ಕಥೆಯಲ್ಲಿ ಮನೋಹರವಾಗಿ ಕಂಡುಬಂದಿದೆ. ಇಲ್ಲಿ ವೈರಿ ಮಿತ್ರ ಅಂತಕ್ಕಂಥ ಭೇದ ಭಾವನೆ ಇಲ್ಲದೆ ಒಬ್ಬ ವೈರಿ ದೇಶದ ಸೈನಿಕರನ್ನ ಇನ್ನೊಂದು ದೇಶದ ಮಹಿಳೆ ಅಜ್ಜಿ ಯಾವ ರೀತಿ ಇಲ್ಲಿ ಕಾಪಾಡ್ತಾಳೆ, ಇಲ್ಲಿ ಮಾನವೀಯತೆ ಅಂತಕ್ಕಂಥದ್ದು ಯಾವ ರೀತಿ ಮೆರೆಯುತ್ತೆ ಅನ್ನೋದ್ರ ಬಗ್ಗೆ ಈ ಪಾಠ ನಮಗೆ ತಿಳಿಸ್ಕೊಡುತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಈಗ ಪಾಠವನ್ನು ನೋಡ್ತಾ ಹೋಗೋಣ. ಡಾಕ್ಟರ್ ಹೇಳ್ತಾರೆ, ಡಾಕ್ಟರ್ ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸ್ತಿಲ್ಲ. ಪೈಲಟ್ ಹೇಳ್ತಾರೆ ಏನಂತ, ಡಾಕ್ಟರ್ ರೇಡಿಯೋ ಸಮನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ. ಗ್ರೌಂಡಿನೊಳಗೆ ಸಂಪರ್ಕ ಬೆಳೆಸಲು ಸಾಧ್ಯವಾಗ್ತಿಲ್ಲ. ಕೆಳಗಡೆ ಇರ್ತಕ್ಕಂಥ ಗ್ರೌಂಡ್ನಲ್ಲಿ ಜಾಗದಲ್ಲಿ ನಾನು ಸಂಪರ್ಕವನ್ನು ಬೆಳೆಸಲು ಸಾಧ್ಯ ಆಗ್ತಾ ಇಲ್ಲ. ಎಲ್ಲಾದರೂ ಹೇಗಾದ್ರೂ ಇಳಿಯೋಣ ಅಂದ್ರೆ ಈ ಕತ್ತಲೆಯಲ್ಲಿ ಏನೂ ಕಾಣಿಸ್ತಾ ಇಲ್ಲ. ಎಲ್ಲಾದ್ರೂ ಹೋಗಿ ಏನೋ ಎಲ್ಲದೂ ಹೋಗ್ಲಿ, ಇಲ್ಲಿ ಕೆಳಗೆ ಏನಾದ್ರೂ ಇಳಿಯೋಣ ಅಂತಂದ್ರೆ ಈ ಕತ್ತಲಲ್ಲಿ ಏನೂ ಕಾಣಿಸ್ತಾ ಇಲ್ವಲ್ಲ. ವಿಮಾನದ ಪೈಲಟ್ ಅಂತ, ವಿಮಾನದ ಪೈಲಟ್ ಅಂದ್ರೆ ವಿಮಾನವನ್ನ ಓಡಿಸುವವನು ಹೇಳ್ತಾನೆ ಏನಂತ, ನನಗೆ ಗ್ರೌಂಡಿನೊಳಗೆ ಸಂಪರ್ಕ ಬೆಳೆಸಲು ಏನೂ ಆಗ್ತಾ ಇಲ್ಲ, ಕತ್ತಲೊಳಗೆ ಹೇಗಾದ್ರೂ ಮಾಡಿ ಇಳಿಯೋಣ ಅಂದ್ರೆ ಏನೂ ಕಾಣಿಸ್ತಾ ಇಲ್ಲ ಅಂತ ಮತ್ತೆ ವಿಮಾನದ ಪೈಲಟ್ ನೋಡಿದ್ದಾನೆ. ಇದು ನಮ್ಮದೇ ಪ್ರದೇಶವೇ ವೈರಿಗಳ ಪ್ರದೇಶವೇ, ಇದು ನಮ್ಮ ದೇಶದ ವೈರಿಗಳ ದೇಶವೇ, ನಮಗೆ ಗೊತ್ತಾಗ್ತಾ ಇದೆ, ಯಾಕಂದ್ರೆ ತುಂಬಾ ಕತ್ಲಾಗಿದೆ, ಅದಕ್ಕೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಹೇಗಾದ್ರೂ ನೆಲ ಮುಟ್ಟಿದರೆ ಸಾಕಾಗಿತ್ತು, ಯಾಕಾದ್ರೂ ಮಾಡಿ ನೆಲ ಮುಟ್ಟಿದ್ರೆ ಸಾಕಾಯ್ತಪ್ಪ. ಯಾವ ಸಮಯದಲ್ಲಿ ಯಾರೋ ಅನಾಹುತ ಆಗುತ್ತೋ ನಾವೇನ್ ಮಾಡ್ಬೇಕು, ಫಸ್ಟು ನೆಲವನ್ನು ಮುಟ್ಟಬೇಕು, ನೆಲ ಮುಟ್ಟಿದ್ರೆ ಸಾಕಾಗಿತ್ತು ಎನ್ನುತ್ತಾ ರಾಗಿ ತನ್ನ ಕೈಯಲ್ಲಿದ್ದ ಔಷಧ ಮತ್ತು ತುರ್ತು ಚಿಕಿತ್ಸೆ ಬೇಕಾದ ಸಾಮಾನುಗಳ ಪೆಟ್ಟಿಗೆಯಿಂದ ಇನ್ನಷ್ಟು ಭದ್ರವಾಗಿ ಇಟ್ಕೊಂಡಿದ್ದ. ಅಪಘಾತಗಳಾದಾಗ ಈ ತುರ್ತು ಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಬಳಸ್ತಾರೆ. ಅದನ್ನ ಈ ವೈದ್ಯ ಸೈನಿಕ ರಾಹಿಲ್ ಏನ್ ಮಾಡಿದ್ದ ಅಂದ್ರೆ ಅದನ್ನ ಭದ್ರವಾಗಿ ಎಲ್ಲೋ ಬೀಳ್ದಂಗೆ ಭದ್ರವಾಗಿ ಹಿಡ್ಕೊಂಡಿದ್ದ. ಅಷ್ಟರಲ್ಲಿ ವಿಮಾನ ಭಯಂಕರವಾಗಿರುವಂತಹ ಶಬ್ದದೊಡನೆ ಸ್ಫೋಟಿಸಿ 106 ಗೋಡುಗಳಾಗಿತ್ತು. ಅಂದ್ರೆ ಬೇರೆ ದೇಶದವರು ಏನ್ ಮಾಡಿದ್ರೆ ಈ ರಾಹಿಲ್ ಇರ್ತಕ್ಕಂಥ ವಿಮಾನವನ್ನ ಒಡೆದು ಉರುಳಿಸ್ತಾರೆ. ಅದು ಒಡೆದ ತಕ್ಷಣ ನುಚ್ಚು ನೂರಾಗಿ ಭಯಂಕರವಾಗಿರ್ತಕ್ಕಂಥ ಸ್ಫೋಟದೊಡನೆ ಶಬ್ದದೊಡನೆ ಸ್ಫೋಟಿಸಿ ನುಚ್ಚು ನೂರಾಗಿ ಏನ್ ಮಾಡುತ್ತೆ, ಸಮುದ್ರದ ಮೇಲೆ ಬೀಳುತ್ತೆ. ನೀರಿನಾಳದಲ್ಲಿ ಎಚ್ಚರಗೊಂಡ ಡಾಕ್ಟರ್ ರಾಹಿಲ್ ಕಷ್ಟಪಟ್ಟು ಮೇಲೆ ಬಂದರು. ಅವನು ಎಲ್ಲಿ ಬಿದ್ದ ರಾಹಿಲ್? ಸಮುದ್ರದ ಮೇಲೆ ಬಿದ್ದ. ಸಮುದ್ರದ ಮೇಲೆ ನೀರಿನ ಆಳಕ್ಕೆ ಮೇಲಿಂದ ಬಿದ್ದರೆ ಒಂದು ಕಲ್ಲನ್ನು ನಾವು ಮೇಲಿಂದ ಹಾಕಿದ್ರೆ ಅದು ತಳಕ್ಕೆ ಹೋಗುತ್ತಿಲ್ಲ. ಅದೇ ರೀತಿ ಇವನು ಮೇಲಿಂದ ಬಿದ್ದ ಒಂದು ಶಬ್ದಕ್ಕೆ, ಒಂದು ರಭಸಕ್ಕೆ ಅವನು ನೀರಿನ ಕೆಳಗಡೆ ಹೋಗ್ತಾನೆ. ನೀರಿನ ಕೆಳಗಡೆ ಹೋಗಿ ಮತ್ತೆ ಮೇಲೆ ನೀರಿನ ಮೇಲೆ ಬರ್ತಾನೆ. ಒಂದು ಕಾಲನ್ನು ಅಳುಹಿಸಲಾಗದಿದ್ದರೂ ಅವನಿಗೆ ಒಂದು ಕಾಲ ಅಲ್ಲಾಡ್ಸಕ್ಕೆ ಆಗ್ತಾ ಇಲ್ಲ, ಭಾರಿ ನೋವಾಗಿದೆ. ಹೇಗೋ ಈಜತೊಡಗಿದ ಕಾಲ ಅಲ್ಲಾಡ್ಸಕ್ಕಾಗದೇ ಇದ್ರೂ ಕೂಡ ಅವನು ಹೇಗೋ ಈಜ್ಕೊಂಡು ಮುಂದೆ ಬರ್ತಾನೆ. ನಾನು ತೀರದ ಕಡೆಗೆ ಹೋಗ್ತಿದ್ದೇನೆ ಅಥವಾ ಸಾಗರದ ಕಡೆಗೆ ಹೋಗ್ತಿದ್ದೇನೆ ಗೊತ್ತಾಗ್ತಿರಲಿಲ್ಲ.
ಅವನಿಗೆ ಒಂದು ಅನುಮಾನ ಅಂತಕ್ಕಂಥದ್ದು ಬರ್ತಾ ಇದೆ. ಯಾಕಂದರೆ ತುಂಬ ಕತ್ಲಾಗಿರೋದ್ರಿಂದ ನಾನು ದಡ ಇರೋ ಕಡೆಗೆ ಬರ್ತಾ ಇದ್ದೀನ ಅಥವಾ ಇನ್ನೂ ಸಮುದ್ರ ಇರೋ ಕಡೆಗೆ ಹೋಗ್ತಾ ಇದ್ದೀನ, ನನಗೆ ಗೊತ್ತಾಗ್ತಾ ಇಲ್ವಲ್ಲ ಅಂತ ಯೋಚನೆಯನ್ನು ಮಾಡ್ತಾ ಇದ್ದಾನೆ. ಸೈನಿಕ ಉಡುಪಿನಲ್ಲಿ ಈಜಲು ಬಹಳ ತೊಂದರೆ ಆಗ್ತಿತ್ತು. ಯಾಕಂದರೆ ಸೈನಿಕರ ಉಡುಪನ್ನು ತುಂಬ ಗಟ್ಟಿಯಾಗಿರ್ತವೆ, ಬಿಗಿಯಾಗಿರ್ತವೆ, ಫ್ರೀ ಇರೋದಿಲ್ಲ. ಅವನಿಗೆ ತುಂಬ ಕಷ್ಟ ಆಗ್ತಾ ಇತ್ತು ಈಜಾಡೋದಕ್ಕೆ. ಬಹಳ ಹೊತ್ತು ಈಜಿ ಕೈ ಸೋಟು ಇನ್ನೇನು ಮುಳುಗುವುದೇ ಎಂದು ಹತಾಶೆಯಿಂದ ಕೊನೆಯ ಬಾರಿ ತಲೆ ಎತ್ತಿದಾಗ ಕಣ್ಣು ಕೋರೈಸುವ ಮಿಂಚೊಂದು ಸಮೀಪದಲ್ಲಿ ತೀರವಿರುವುದನ್ನು ಪರಿಚಯಿಸಿತು. ಅವನಿಗೆ ಇನ್ನೇನು ಈಜಿ 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 ಸಾಕಾಗ್ಬಿಡ್ತು. ಅವನೇನು ಮಾಡ್ದ, ಇನ್ನೇನು ನಾನು ಬದುಕಲ್ಲ, ನನ್ನ ಜೀವ ನನ್ನ ಆಯಸ್ಸಿಗೆ ಮುಗೀತು ಅಂತ ಅವನು ಅಂದ್ಕೊಂಡ. ಆ ಕ್ಷಣಕ್ಕೆ ಒಂದು ಕಣ್ಣು ಪೂರೈಸುವ, ಅಂದರೆ ಇಡೀ ಜಗತ್ತೇ ಕಾಣುವಂತಹ ಒಂದು ದೊಡ್ಡದಾಗಿರ್ತಕ್ಕಂಥ ಮಿಂಚುತ್ತೆ. ಅವನಿನ್ನು ಹೀಗ್ತಾನೆ ಇದ್ದಾನೆ. ಆ ಸಮಯದಲ್ಲಿ ಮಿಂಚುತ್ತೆ. ಇನ್ನೇನು ಮುಳುಕಬೇಕು, ಅವನಿಗೆಲ್ಲ ಸುಸ್ತಾಗ್ಬಿಟ್ಟಿದೆ, ಮುಳುಕಬೇಕು. ಅವನಿಗೇನು ನಾನಿನ್ನೇನು ಮುಗಿತ, ನನ್ನ ಆಯಸ್ಸಿನ ಮುಗಿತು ಅಂತ ಅವನಿಗೆ ಗೊತ್ತಾಗುತ್ತೆ. ಅಷ್ಟೊತ್ತಿಗೆ ಭಯಂಕರವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಜಗತ್ತೇ ಕಾಣುವಂತಹ ಒಂದು ದೊಡ್ಡದಾಗಿರ್ತಕ್ಕಂಥ ಬೃಹದಾಕಾರದ ಬೆಳಕಿನ ಮಿಂಚು ನಿಂಚುತ್ತೆ. ಅವನಿಗೆ ಸಮೀಪ ದಡ ಹತ್ರದಲ್ಲೇ ಇದೆ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಕಿವಿಗಳ ಚಿಕ್ಕುವ ಗುಡುಗು ಪಾಲಿಸಿತು. ಅಂದರೆ ಆ ಮಿಂಚಿನ ಜೊತೆಗೆ ಒಂದು ಗುಡುಗು ಕೂಡ ಬಂತು. ತೀರ ಕಣ್ಣಿಗೆ ಬಿದ್ದೊಡನೆ ರಾಕಿನ ದೇಹದಲ್ಲಿ ಹೊಸ ರಕ್ತ ಸಂಚಾರವಾದಂತಾಗಿ ತನ್ನೆಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಬಲವಾಗಿ 2 ಕೈಗಳಿಂದಲೂ ನೀರನ್ನು ಹಿಂದಕ್ಕೆ ತಳ್ಳುತ್ತಾ ದಡ ಸೇರಿ ದೀರ್ಘವಾದ ಮುಟ್ಟಿಸಿಬಿಟ್ಟನು. ನೋಡ್ರಿ, ಈಗ ನಾವೇನಾದರೂ ಒಂದು ಅಪಘಾತದಲ್ಲಿ ಸಿಗಾಕೊಂಡಿದ್ದೀವಿ ಅಂತಂದಾಗ ನಮಗೆ ತುಂಬ ಹೆದರಿಕೆ ಆಗಿರುತ್ತೆ, ಭಯ ಆಗಿರುತ್ತೆ, ನಮ್ಮ ಜೀವ ಹೋಗ್ಬಿಡುತ್ತೇನೋ ಅನ್ನುವಂತಹ ಭಯ ನಮಗೆ ಉಂಟಾಗಿರುತ್ತೆ. ಯಾರಾದರೂ ಒಬ್ಬರು ನಮ್ಮ ಸಹಾಯಕ್ಕೆ ಬಂದಾಗ ನಮ್ಮಲ್ಲಿ ಹೊಸ ರಕ್ತ ಸಂಚಾರವಾಗುತ್ತೆ. ಅಂದರೆ ತುಂಬ ಆಸೆ ಆಗುತ್ತೆ, ನಾನು ಬದುಕ್ತೀನಿ ಅಂತಕ್ಕಂಥ ಮನೋಭಾವನೆ ನಮ್ಮಲ್ಲಿ ಉತ್ಪತ್ತಿಯಾಗುತ್ತೆ. ಅದೇ ರೀತಿ ಈ ರಾಹುಲನಿಗೂ ಕೂಡ ಆಯಿತು. ಅವನೇನು ಮಾಡ್ದ, ದಡ ಕಂಡ ತಕ್ಷಣ ಬೇಗ 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 ರಭಸದಿಂದ ಈಜಿ ಏನು ಮಾಡ್ತಾನೆ ಅಂದರೆ ದಡವನ್ನು ಸೇರಿ ನಿಟ್ಟುಸಿರನ್ನು ಬಿಡ್ತಾನೆ. ಯಾರಿಗೆ ನಿಟ್ಟುಸಿರು ಬಿಡೋದು? ಈ ರೀತಿ ನಿಟ್ಟುಸಿರನ್ನು ಬಿಟ್ಟು ಸಮಾಧಾನವನ್ನು ಮಾಡ್ಕೊಳ್ತಾನೆ. ಮತ್ತೆ ಅವನಿಗೆ ಒಂದು ಗೊಂದಲ ಸೃಷ್ಟಿಯಾಗುತ್ತೆ. ಏನು ಗೊಂದಲ ಅದು? ಆದರೆ ಈ ನೆಲ ಯಾರಿಗೆ ಸೇರಿತು? ಈ ಗೊಂದಲ ಅವನಿಗೆ ಸೃಷ್ಟಿಯಾಗುತ್ತೆ. ಹೌದು, ನಾನು ದಡವನ್ನು ಸೇರಿದೆ, ಆದರೆ ಈ ನೆಲ ಅಂತಕ್ಕಂಥದ್ದು, ಈ ಭೂಮಿ ಅಂತಕ್ಕಂಥದ್ದು ಯಾರಿಗೆ ಸೇರಿದ್ದು? ಇದು ನಮ್ಮ ದೇಶದ ನೆಲವೇ ಅಥವಾ ವೈರಿ ದೇಶದ ನೆಲವೇ ಅನ್ನುವಂತಹ ಒಂದು ಅನುಮಾನ ಅವನಿಗೆ ಸೃಷ್ಟಿಯಾಗುತ್ತೆ. ತನ್ನನ್ನು ಹಿಡಿದು ಕೊಲ್ಲುವವರಿಗೂ ಅಥವಾ ನನ್ನನ್ನು ಬದುಕಿಸಿ ರಕ್ಷಣೆ ನೀಡುವವರಿಗೂ ಈ ನೆಲ ಯಾರಿಗೆ ಸಿಕ್ಕಿತ್ತು? ಈ ನೆಲ ಯಾರಿಗೆ ಸೇರಿದ್ದು? ನನ್ನನ್ನು ರಕ್ಷಣೆ ಮಾಡ್ತಕ್ಕಂಥವರಿಗೋ ಅಥವಾ ನನ್ನನ್ನು ಹಿಡಿದು ಕೊಲ್ತಕ್ಕಂಥ ಜನರಿಗೂ, ಸೈನಿಕರಿಗೂ ಅನ್ನುವಂತಹ ಅನುಮಾನ ಅಂತಕ್ಕಂಥದ್ದು ಅವನಿಗೆ ಉತ್ಪತ್ತಿಯಾಗುತ್ತೆ. ಆತನು ಎದ್ದು ನಿಲ್ಲಲು ಪ್ರಯತ್ನಿಸಿದನು. ಅವನು ದಡವನ್ನು ಸೇರಿದ, ತುಂಬ ಆನಂದ ಆಯಿತು. ಎದ್ದು ನಿಂತ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಪಡ್ತಾನೆ, ಆಗಲಿಲ್ಲ. ಒಂದು ಕಾಲು ಅಸಾಧ್ಯವಾದ ನೋವಿನಿಂದ ತತ್ತರಿಸಿತು. ಅವನಿಗೆ ಒಂದು ಕಾಲು ಏನಾಗಿತ್ತು ಅಂದರೆ ಅಸಾಧ್ಯವಾಗಿರ್ತಕ್ಕಂಥ ಭಯಂಕರವಾಗಿರ್ತಕ್ಕಂಥ ನೋವು ಅವನಿಗೆ ಇತ್ತು. ಆತನು ಅಲ್ಲೇ ಕುಸಿದು ಕುಳಿತನು. ಅವನೇ ಮಾಡಿದ, ಅಲ್ಲೇ ಕುಸಿದು ಕುಡ್ಕೊಂಡ್ಬಿಟ್ಟ. ಎದ್ದಳಕ್ಕಾಗಲಿಲ್ಲ. ಈಗ ನಾವು ಎದ್ದಳಕ್ಕೆ ನಮಗೇನಾದ್ರು ಕಾಲು ನೋವಾಗಿತ್ತು ಅಂದರೆ ನಾವು ಎದ್ದಳಕ್ಕೆ ಹೋದ ತಕ್ಷಣ ನಮ್ಮ ಕಾಲು ನೋವಾಗ್ಬಿಡುತ್ತೆ. ಅವನೇನು ಮಾಡ್ತೀವಿ, ಇಲ್ಲ ಪಾಪ ನಮಗೆ ಆಗಲ್ಲ ಅಂತಾನೆ ಮಾಡ್ತೀವಿ ಅಂತಂದರೆ ಅಲ್ಲೇ ಕುಸಿದು ಕುತ್ಕೊಂಡ್ಬಿಡ್ತೀವಿ. ಈವರೆಗೆ ಈಜಿದ್ದೇ ಅದ್ಭುತವೆನಿಸಿತು. ಅವನಿಗೆ ನಾನು ಈಜಿದ್ದೇ ಒಂದು ಅದ್ಭುತ ಅಂತ ಅನ್ನಿಸ್ತು. ಈಗ ಮುಂದೆ ಏನು ಮಾಡೋದು? ಮಿಂಚು ಮತ್ತೊಂದು ಮಿಂಚಿತು. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದ ಒಂದು ಮಿಂಚು ಮತ್ತೊಂದು ಮಿಂಚಿತು. ಆ ಬೆಳಕಿನಲ್ಲಿ ಕಣ್ಣಿಗೆ ಬಿದ್ದು ಸಾಮಾನ್ಯವಾದದ್ದು ಒಂಟಿ. ಆ ಮಿಂಚಿದ ತಕ್ಷಣ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಒಂಟಿ, ಒಂದು ಮನೆ ಆ ರಾಹುಲನ ಕಣ್ಣಿಗೆ ಬೀಳುತ್ತದೆ. ಧಾರಾಕಾರವಾಗಿ ಸುರಿಯುತ್ತಿರುವ ಈ ಮಳೆಯಿಂದ ಮೊದಲು ರಕ್ಷಣೆಯನ್ನು ಪಡೆಯಬೇಕು. ಅವನಿಗೆ ಒಂದು ಆಸೆ ಬಂತು, ಏನು, ಈ ಧಾರಾಕಾರವಾಗಿ ಬೃಹದಾಕಾರವಾಗಿ ಸುರಿಯುತ್ತಿರುವಂತಹ ಈ ಮಳೆಯಿಂದ ನಾನು ಮೊದಲು ರಕ್ಷಣೆಯನ್ನು ಪಡ್ಕೋಬೇಕು, ಮುರಿದು ಹೋದ ಕಾಲಿನ ಆರೈಕೆಯಾಗಬೇಕು. ಅವನಿಗೆ ಕಾಲು ಯಾಕೆ ನೋವಾಗಿತ್ತು? ಅವನ ಒಂದು ಕಾಲು ಮುರಿದು ಹೋಗಿತ್ತು. ಅದಕ್ಕೆ ಅವನ ಕಾಲು ತುಂಬ ನೋವಾಗಿತ್ತು, ಅಶಕ್ತವಾಗಿತ್ತು.
ಆತನು ಕತ್ತಲೆಯಲ್ಲಿ ಎತ್ತೆಕೊಳ್ಳತೊಡಗಿದನು. ಅವನೇನು ಮಾಡ್ದ? ಕತ್ತಲೆಯಲ್ಲಿ ಎತ್ತೆಕೊಳ್ಳೋಕೆ ಅಂತ ಹೋಗ್ತಾನೆ. ಒಂದಷ್ಟು ದೂರ ಚಲಿಸಿದ್ದನೋ ಇಲ್ಲವೋ, ಒಂದು ಸ್ವಲ್ಪ ದೂರ ಹೋಗಿದ್ದ ಇಲ್ಲವೋ, ಒಬ್ಬ ಮಹಿಳೆ ನೋವಿನ ಧ್ವನಿಯನ್ನ ವ್ಯಕ್ತಪಡಿಸ್ತಾಳೆ. ಆ ಮಳೆಯ ಶಬ್ದವನ್ನು ಬೇಯಿಸಿ ಆತನ ಕಿವಿಯೊಳಗೆ ನುಗ್ಗಿತು. ಆತನು ಬೆಚ್ಚಿದನು. ಯಾವಾಗ ಒಬ್ಬ ಮಹಿಳೆಯ ನೋವಿನ ಶಬ್ದ ಕೇಳುತ್ತೋ ಅವನು ಬೆಚ್ಚಿದನು ಅಂದರೆ ಹೆದರಿದನು. ಬೆಚ್ಚಿದನು ಅಂದರೆ ಹೆದರಿದನು. ಇವನಿಗೆ ತುಂಬಾ ಹೆದರಿಕೆ ಆಗಿಬಿಡ್ತು. ಯಾರಿರ್ಬೋದು ಈ ಸಮಯದಲ್ಲಿ, ಯಾರಿರ್ಬೋದು ಅನ್ನುವಂತಹ ಹೆದರಿಕೆ ಅಂತ ಮಾಡ್ಬೋದು. ಯಾಕಂದರೆ ಅದು ಬೇರೆ ಶತ್ರು ರಾಷ್ಟ್ರ, ನಾನು ಏನು ಮಾಡಿಬಿಡ್ತಾರೆ ಇನ್ನು ಅನ್ನುವಂತಹ ಹೆದರಿಕೆ ಇವನಿಗೆ ಪ್ರಾರಂಭ ಆಯಿತು. ಆ ಮಹಿಳೆ ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿದ್ದಾಳೆ? ಅವನಿಗೆ 3 ಪ್ರಶ್ನೆಗಳು ಉತ್ಪತ್ತಿಯಾಗಿ ನಿಂತ್ಕೊಂಡು, ಏನು ಪ್ರಶ್ನೆ? ಆ ಮಹಿಳೆ ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿದ್ದಾಳೆ? ಅವಳಿಗೆ ಏನು ಅಪಾಯ ಇದೆ? ಆ ಮನೆಯೊಳಗೆ ಏನು ಸಂಭವಿಸುತ್ತಿದೆ? ಅವಳು ಯಾವ ಅಪಾಯದಲ್ಲಿದ್ದಾಳೆ? ಆ ಮಹಿಳೆಗೆ ಏನು ಸಂಭವಿಸಿದೆ? ನಾನು ಈಗ ಕದವನ್ನು ತಟ್ಟಿದ್ರೆ ಅದರ ಪರಿಣಾಮ ಹೇಗಿರಬಹುದು ಅನ್ನುವಂತಹ 3 ಪ್ರಶ್ನೆಗಳು ನಮಗೆ ಉತ್ಪತ್ತಿ ಆಗ್ತಾವ ಮಕ್ಕಳೇ. ಆ ಮನೆಯಿಂದ ಒಂದೇ ಒಂದು ಬೆಳಕಿನ ಕಿರಣವೂ ಹೊರಗಡೆ ಆಯ್ತಿಲ್ಲ. ಹೋಗ್ಲಿ, ಆ ಮನೆಯಿಂದ ಒಂದು ಬೆಳಕಿನ ಕಿರಣ, ಬೆಳಕೈತೋ ಇಲ್ಲವೋ ಅನ್ನೋದು ಗೊತ್ತಿಲ್ವಲ್ಲ, ಒಂದು ಬೆಳಕಿನ ಕಿರಣವೂ ಕೂಡ ಹೊರಗೆ ಬರ್ತಾ ಇಲ್ವಲ್ಲ. ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲಾಕ್ಔಟ್ ನಿಯಮವನ್ನು ಬಳಸ್ತಾ ಇರ್ತದೆ. ಪ್ರಶ್ನೆಯನ್ನು ಕೇಳ್ತಾರೆ ಮಕ್ಕಳೇ, ಬ್ಲಾಕ್ಔಟ್ ನಿಯಮವನ್ನು ಏತಕ್ಕಾಗಿ ಬಳಸ್ತಾರೆ? ಬ್ಲಾಕ್ಔಟ್ ನಿಯಮವನ್ನು ಶತ್ರುಗಳ ವೈಮಾನಿಕ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲಾಕ್ಔಟ್ ನಿಯಮವನ್ನು ಬಳಸ್ತಾರೆ. ಅಂದರೆ ಶತ್ರುಗಳ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲಾಕ್ಔಟ್ ನಿಯಮವನ್ನು ಬಳಸ್ತಾರೆ. ಇಂತಹ ಈ ಸಮಯದಲ್ಲಿ ಆ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ನಡೆಯುತ್ತದೆ? ಈ ಸಮಯದಲ್ಲಿ ಆ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ಅಂದರೆ ಯಾವ ರೀತಿಯ ದುಃಖ ನಡೀತಾ ಇದೆ, ಯಾವ ರೀತಿಯ ಜಗಳ ನಡೀತಾ ಇದೆ, ಯಾವ ರೀತಿಯ ನೋವಾಗಿದೆ ಅನ್ನುವಂತಹ ಪ್ರಶ್ನೆ ಈ ರಾಗಿಲನಿಗೆ ಉತ್ಪತ್ತಿಯಾಗಿದೆ. ಯಾ ಅಲ್ಲ ಓ ದೇವರೇ, ಮಹಿಳೆಯ ಆರ್ತನಾದ ಇನ್ನಷ್ಟು ಸ್ಪಷ್ಟವಾಗಿ ಕೇಳಿಸ್ತು. ಯಾಕಂದ್ರೆ ಅವನು ಹತ್ರ ಸಮೀಪ ಹೋಗ್ತಾ ಇದ್ದಾನೆ, ಆ ಮಳೆಯ ಧಾರಾಕಾರವಾಗಿ ಮಳೆ ಬರ್ತಾ ಇದೆ, ಇವನು ನೆನೀತಾ ಇದ್ದಾನೆ ಮಳೆಯಲ್ಲಿ. ಮತ್ತೆ ಆ ಮಹಿಳೆಯ ಆರ್ತನದ ತುಂಬ ಸ್ಪಷ್ಟ ರೀತಿಯಲ್ಲಿ ಅವನಿಗೆ ಕೇಳಿಸುತ್ತೆ. ಈಗ ಮಾತ್ರ ರಾಕಿಲನ ಮುಖದಲ್ಲಿ ಭಯದ ನೆರಳು ಮರೆಯಾಗಿ ಕೊಂಚ ನೆಮ್ಮದಿ ಕಾಣಿಸಿಕೊಂಡಿತು. ಅವನಿಗೆ ಇದು ನೋವದ ನೆರಳು ಅನ್ನುವಂಥದ್ದು ಗೊತ್ತಾದ ತಕ್ಷಣ ಅವನಿಗೆ ಒಂದು ಕೊಂಚ ಅಂದರೆ ಸ್ವಲ್ಪ ನೆಮ್ಮದಿ ಅವನಿಗೆ ಕಾಣಿತು. ಆತನು ಬೇಗನೆ ಆ ಮನೆಯ ಹತ್ತಿರ ತೊಡಗಿದ. ಅವನೇನು ಮಾಡ್ದ? ಬೇಗ ಏನು ಮಾಡ್ತಾನೆ ಅಂದರೆ ಆ ಮನೆಯ ಹತ್ತಿರ ತೆವಳುತ್ತಾ ಹೋಗ್ತಾನೆ. ಯಾರ ಮನೆ ಹತ್ರ? ಆ ಮುದುಕಿಯ ಮನೆಯ ಹತ್ತಿರ, ಆ ಒಂಟಿ ಮನೆ ಇತ್ತಲ್ಲ, ಆ ಮನೆಯ ಹತ್ತಿರ ಅವನೇನು ಮಾಡ್ತಾನೆ? ತೆವಳುತ್ತಾ ಹೋಗ್ತಾನೆ. ತುರ್ತು ಚಿಕಿತ್ಸಾ ಪೆಟ್ಟಿಗೆ ಆತನ ಕೈಯಿಂದ ಯಾವಾಗಲೂ ಜಾರಿ ಬಿದ್ದಿತ್ತು. ಆದರೆ ಈ ತುರ್ತು ಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆ ಏನಿದೆಯಲ್ಲ, ಅದು ಯಾವಾಗಲೂ ಜಾರಿ ಬಿದ್ದಿತ್ತು, ಅವನಿಗೆ ಗೊತ್ತೇ ಇಲ್ಲ. ಮತ್ತೊಮ್ಮೆ ಮಿಂಚಿದಾಗ ಮತ್ತೊಂದ್ಸರಿ ಆ ಮಿಂಚು ಅಂತಕ್ಕಂಥದ್ದು ಮತ್ತೆ ಮಿಂಚಿತು. ತಾನು ಆ ಮನೆಯ ತೀರಾ ಸಮೀಪಕ್ಕೆ ಬಂದಿರುವುದು ಅವನಿಗೆ ಅರಿವಾಯಿತು. ಮತ್ತೊಂದ್ಸರಿ ಮಿಂಚು ಅಂತಕ್ಕಂಥದ್ದು ಮಿಂಚಿತು. ಅವನಿಗೆ ನಾನು ಆ ಮನೆಯ ಸಮೀಪವೇ ಇದ್ದೀನಿ, ಆ ಮನೆಯ ಹತ್ತಿರದಲ್ಲಿಯೇ ಇದ್ದೀನಿ ಅನ್ನುವಂಥದ್ದು ಅವನಿಗೆ ಗೋಚರ ಆಯಿತು. ಒಳಗಿಂದ ಮತ್ತೊಮ್ಮೆ ಸುಸ್ಪಷ್ಟವಾದ ನರಳಾಟವೆಂದರೆ ಹಿರಿಯ ಹೆಂಗಸೊಬ್ಬಳ ಸಾಂತ್ವನವೂ ಕೇಳಿಬಂತು. ಒಬ್ಬ ಹೆಣ್ಣು ಮಗಳು ತುಂಬಾ ನರಳಾಡ್ತಾ ಇದ್ದಾಳೆ, ಇನ್ನೊಬ್ಬಳು ಏನ್ ಮಾಡ್ತಿದ್ದಾಳೆ ಅಂದ್ರೆ ಒಬ್ಬ ಹಿರಿಯ ಹೆಂಗಸು ಅಂದರೆ ವಯಸ್ಸಾಗಿರುವಂತಹ ಅಜ್ಜಿ ಒಂದು ಸಾಂತ್ವನ ಅಂತಂದ್ರೆ ಸಮಾಧಾನ, ಸಾಂತ್ವನ. ಸಾಂತ್ವನ ಅಂತಂದ್ರೆ ಸಮಾಧಾನದ ಮಾತುಗಳನ್ನ ಆ ಮಹಿಳೆಗೆ, ಆ ಹೆಣ್ಣು ಮಗಳಿಗೆ ಹೇಳ್ತಾ ಇದ್ದಾರೆ. ಏನು ಮಾಡಲಿ ಮಗಳೇ? ಯಾವ ರೀತಿಯ ಸಾಂತ್ವನವನ್ನ ಹೇಳ್ತಾಳೆ? ಏನು ಮಾಡಲಿ ಮಗಳೇ? ಈ ಮಳೆಯಲ್ಲಿ, ಈ ಕತ್ತಲಲ್ಲಿ ನಾವು ಯಾರನ್ನ ಕರೀಲಿ? ತುಂಬಾ ಧಾರಾಕಾರವಾಗಿರ್ತಕ್ಕಂಥ ಮಳೆ ಬರ್ತಾ ಇದೆ. ಇಂತಹ ಕತ್ತಲಲ್ಲಿ ನಾನು ಯಾರನ್ನ ಕರೀಲಿ ಮಗಳೇ? ಇಂತಹ ತುಂಬಾ ಮಳೆ ಬರ್ತದೆ, ಹೊರಗೆ ಬೇರೆ ಯುದ್ಧ ಆಡ್ತಾ ಇದ್ದಾರೆ, ನಾನು ಯಾರನ್ನ ಕರೀಲಿ ಮಗಳೇ? ಒಮ್ಮೆ ಬೆಳಗಾಗಿದ್ರೆ ಸಾಕಾಯ್ತು, ಒಮ್ಮೆ ಬೆಳಕಾಗಿದ್ರೆ ಸಾಕಾಯ್ತು.
ನಾನು ಹೆಂಗೋ ನಿನ್ನ ಉಳಿಸ್ತಿದ್ದೆ, ಹೆಂಗೋ ಬೆಳಕಾಗದ್ರು ಸಾಕಾಯಿತು, ಈ ಮನೆಯಲ್ಲಿ ಈ ಕತ್ತಲನ್ನು ಕೇಳಲು ಯಾರು ಕಾರಣ ಅನ್ನುವಂತಹ ಸಾಂತ್ವನದ ಮಾತುಗಳನ್ನು ಆ ಅಜ್ಜಿ ಒಬ್ಬ ಮಹಿಳೆಗೆ ಹೇಳ್ತಾಳೆ. ರಾಗಿ ತೆವಳುತ್ತಾ ಹೇಗೂ ಮೆಟ್ಟಿಲು ಹತ್ತಿ ಬಾಗಿಲನ್ನು ಬಡಿದ. ಇವನು ಹೊರಗಿದ್ದ ತೆವಳ್ಕೊಂಡು ಹೋಗ್ತಾ ಇದ್ದಾನ. ಅವನೇನು ಮಾಡಿದ, ಆ ಮನೆ ಹತ್ರ ಇತ್ತು ಅಂತ ಗೊತ್ತಾದ ತಕ್ಷಣ ಅವನೇನು ಮಾಡಿದ, ತೆವಳ್ತಾ ಹೋಗಿ ಆ ಮನೆ ಮೆಟ್ಟಿಲುಗಳನ್ನು ಹತ್ತಿ ಬಾಗಿಲನ್ನು ಬಡಿತಾನೆ. ಅಮ್ಮ ಬಾಗಿಲು ತೆರೆಯಿರಿ, ಬಾಗಿಲನ್ನು ಬಡಿದು ಹೇಳ್ತಾನೆ, ಅಮ್ಮ ಬಾಗಿಲು ತೆರೆಯಿರಿ. ಅವಾಗ ಒಳಗಿದ್ದಿರ್ತಕ್ಕಂಥ ಅಜ್ಜಿ ಹೇಳ್ತಾನೆ, ಯಾರಪ್ಪ ಅದು? ಈ ಮಳೆಯಲ್ಲಿ ಕತ್ತಲ ಬಗೆಯಲ್ಲಿ ಯಾರು? ಅದರಲ್ಲೂ ಈ ಮಳೆಯಲ್ಲಿ ಅದೇ ಕತ್ತಲು ಗೌವೆ ಅಂತ ಐತಿ, ಇಂಥ ಕತ್ತಲು ಯಾರು ನೀವು ಎಂದು ಒಳಗಿನಿಂದ ಇನ್ನೂ ಸ್ವಲ್ಪ ಜೋರಾಗಿಯೇ ಕೇಳಿ. ಆ ಮನೆಗೊಂದು ಅಜ್ಜಿ ಇದ್ದಲ್ಲ, ಆ ಹಿರಿಯ ಹೆಂಗಸ್ಸು, ಆ ಅಜ್ಜಿ ಜೋರಾಗಿ ಕೇಳಿ, ಯಾರಪ್ಪ ನೀನು? ಈ ಮಳೆಯಲ್ಲಿ ಕತ್ತಲು ಬಗೆಯಲ್ಲಿ ಯಾರು ನೀನು ಅನ್ನುವಂತಹ ಮಾತನ್ನು ಜೋರಾಗಿ ಕೇಳ್ತಾನೆ. ದಯವಿಟ್ಟು ಬಾಗಿಲು ತೆರೆಯಿರಿ, ನಾನು ಗಾಯಗೊಂಡಿದ್ದೇನೆ. ಈ ಹೊರಗಿರ್ತಕ್ಕಂಥ ರಾಗಿ ಹೇಳ್ತಾನೆ, ದಯನೀಯವಾಗಿ ಬೇಡ್ತಾನೆ, ಏನಂತ, ದಯವಿಟ್ಟು ಬಾಗಿಲು ತೆರೆಯಿರಿ, ನಾನು ಗಾಯಗೊಂಡಿದ್ದೇನೆ ಪ್ಲೀಸ್. ದಯನೀಯವಾಗಿ ಅಂಗಲಾಚಿದನು ರಾಗಿ, ಅಂದರೆ ಬೇಡಿ ಕೇಳ್ತಾನೆ. ಗಾಯ ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದು ಯುದ್ಧ ಬರೀತಾನೆ. ಗಾಯ ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡಿದೆ ತಾನೆ ಈ ಯುದ್ಧ. ನಮಗೂ ತಾನೇ ನೋವಾಗಿದೆ ತಾನೆ, ಇದೇ ತಾನೇ ಯುದ್ಧ. ಮುದುಕಿಯೊಬ್ಬಳು ಗುಣಗಿಕೊಳ್ಳುತ್ತಾ ಬಾಗಿಲನ್ನು ತೆರೆದು. ಆ ಅಜ್ಜಿ ಗೊಣಗ್ತಾ ಅಂದರೆ ಮನಸ್ಸೊಳಗೆ ಮಾತಾಡ್ತಾ ಬಿಸಿ ಮಾತಾಡ್ತಾ ಬೈತಾ ಏನು ಮಾಡ್ತಾಳೆ, ಬಾಗಿಲನ್ನು ತೆರೀತಾರೆ. ರಾಜುನನ್ನು ತೆವಳುತ್ತಲೇ ಆತುರದಿಂದ ಮನೆಯೊಳಗೆ ನುಗ್ಗಿ ಬಾಗಿಲಿಟ್ಟುಕೊಂಡು ಮನೆಯಾಕೆಯನ್ನು ಬಿಡಿಸ್ತಾನೆ. ಅವನು ಬಾಗಿಲು ತೆಗೆದ ತಕ್ಷಣ ಏನು ಮಾಡ್ತಾನೆ ಅಂತಂದರೆ, ಬೇಗ ಮನೆಯೊಳಗೆ ಬಂದು ಬಾಗಿಲನ್ನು ಮತ್ತೆ ಕ್ಲೋಸ್ ಮಾಡ್ತಾನೆ, ಮುಚ್ಚಿ ಆ ಅಜ್ಜಿಯನ್ನು ನಿಟ್ಟಿಸಿ ನೋಡ್ತಾನೆ. ತಲೆ ಕೂದಲುಗಳು ಎಲ್ಲ ಬೆಳ್ಳಗಾದ ಮುದುಕಿ. ಕೈಯಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂಥ ದೀಪ ಹಿಡಿದಿದ್ರು. ಆ ಮುದುಕಿ ಕೈಯಲ್ಲಿ ಒಂದು ಚಿಕ್ಕ ಸಣ್ಣ ದೀಪವನ್ನು ಹಿಡಿದಿದ್ರು. ದೀಪದ ಬೆಳಕು ಹೊರಬೀಳದಂತೆ ಒಂದು ಭಾಗಕ್ಕೆ ಕಾಗದವನ್ನು ಅಂಟಿಸಲಾಗಿತ್ತು. ಅಂದರೆ ಆ ದೀಪದ ಬೆಳಕು ಈ ಮನೆಯಿಂದ ಹೊರಗೆ ಹೋಗದಲ್ಲಿ ಒಂದು ಕಾಗದವನ್ನು ಏನು ಮಾಡಿತ್ತು, ದೀಪಕ್ಕೆ ಅಂಟಿಸಲಾಗಿತ್ತು. ಮುಖವೆಲ್ಲ ಸುಕ್ಕುಗಟ್ಟಿದ ಮುದುಕಿ. ಯಾಕಂದ್ರೆ ವಯಸ್ಸಾಗಿರ್ತಕ್ಕಂಥ ನೀವು ಮನೆಯಲ್ಲಿ ಮಕ್ಕಳು ನೋಡ್ರಿ, ನಿಮ್ಮ ಅಜ್ಜ ಅಜ್ಜಿ ಇದ್ರೆ ಅವರಿಗೆ ವಯಸ್ಸಾಗಿತ್ತು ಅಂದರೆ ಮೈಯೆಲ್ಲ ಏನಾಗಿರುತ್ತೆ, ಚರ್ಮ ಸುಕ್ಕುಗಟ್ಟಿರುತ್ತೆ. ಅದೇ ರೀತಿ ಈ ಅಜ್ಜಿಯು ಕೂಡ ಚರ್ಮ ಸುಕ್ಕುಗಟ್ಟಿತ್ತು. ದೀಪವನ್ನು ರಾಜನ ಸಮೀಪ ತಂದು ಆತನ ಮುಖವನ್ನು ಪರೀಕ್ಷಿಸುವಂತೆ ತಿಳಿಸಿದರು. ಯಾಕಂದ್ರೆ ಅವಳಿಗೆ ಕಣ್ಣು ಕೂಡ ಒಂದು ಸ್ವಲ್ಪ ಮಂಜು ಆಗಿದ್ರು, ಅಂದರೆ ಕಣ್ಣು ಕೂಡ ಮಂಜಾಗಿತ್ತು. ಯಾಕಂದ್ರೆ ವಯಸ್ಸಾಗಿತ್ತು, ಕಣ್ಣು ಕೂಡ ಸರಿಯಾಗಿ ಕಾಣಲ್ಲ. ಆ ಅಜ್ಜಿ ಮಾಡ್ತಾರೆ, ದೀಪವನ್ನು ಸಮೀಪಕ್ಕೆ ತಂದು ದಿಟ್ಟಿಸಿ ನೋಡ್ತಾನೆ. ಯಾರಪ್ಪ ನೀನು? ನಮ್ಮ ಕಡೆಯವನು ತಾನೆ, ನಮ್ಮ ದೇಶದ ಸೈನಿಕ ತಾನೆ ನೀನು? ಭಯ ಮತ್ತು ಸಂದೇಹದ ಛಾಯೆ ಇತ್ತು ಮುದುಕಿಯ ಮಾತು. ಯಾಕಂದ್ರೆ ಬೇರೆ ದೇಶದ ಸೈನಿಕರು ಈ ಮನೆಗೆ ಬಂದಾಗ ಅವರು ನಮ್ಮ ಸೊನ್ನೆ ಬಿಡ್ತಾರ, ಸಾಯಿಸಿಬಿಡ್ತಾರೆ. ಯಾಕಂದ್ರೆ ದ್ವೇಷ ಅಂತಕ್ಕಂಥದ್ದಿರುತ್ತೆ. ಅದಕ್ಕೆ ಆ ಅಜ್ಜಿ ಭಯದಿಂದಲೇ ಕೇಳ್ತಾನೆ, ಯಾರಪ್ಪ ನೀನು? ನಮ್ಮ ದೇಶದವನು ತಾನೆ. ಆ ಅಜ್ಜಿಗೆ ಮಾತುಗಳಲ್ಲಿ ತುಂಬ ಭಯ ಇತ್ತು. ಆತನು ಮುದುಕಿಯ ಕೈಯ ದೀಪದೆಡೆಗೆ ದೃಷ್ಟಿ ಹೊರಳಿಸಿ, ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಿಲ್ಲ, ಸಂಕಷ್ಟಕ್ಕೀಡಾದ ಮನುಷ್ಯನ ಕಡೆಯವನು. ಅಜ್ಜಿ, ನಾನು ಯುದ್ಧ ಮಾಡ್ತಕ್ಕಂಥ ಮೂರ್ಖರ ಕಡೆಯವನಲ್ಲ, ನಾನು ಸಂಕಷ್ಟದಲ್ಲಿದ್ದಾಗ ಸಹಾಯ ಮಾಡ್ತಕ್ಕಂಥ ಮನುಷ್ಯ ನಾನು ಅನ್ನುವಂಥ ಮಾತನ್ನ ರಾಗಿ ಮುದುಕಿಗೆ ಹೇಳ್ತಾನೆ. ಯಾವಲ್ಲ ಓ ದೇವರೇ, ಉಮ್ಮ ನನ್ನನ್ನು ರಕ್ಷಿಸಿ, ಅಮ್ಮ ನನ್ನ ರಕ್ಷಣೆಯನ್ನು ಮಾಡಿ, ನಾನಿನ್ನೂ ತಾಳಲಾರೆ, ನನ್ನ ಕೈಲಿ ಈ ನೋವನ್ನು ತಾಳಲಾರೆ. ಒಳಗಿಂದ ಮತ್ತೊಮ್ಮೆ ಇರ್ತಕ್ಕಂಥ ಮನೆಯೊಳಗಿರ್ತಕ್ಕಂಥ ಒಬ್ಬ ಮಹಿಳೆ ಕೂಗ್ತಾ ಹೇಳ್ತಾರೆ, ಓ ದೇವರೇ, ಅಮ್ಮ ನನ್ನನ್ನು ರಕ್ಷಣೆಯನ್ನು ಮಾಡಿ, ನನಗೆ ಈ ನೋವನ್ನು ತಡೆಯೋಕ್ಕಾಗ್ತಾ ಇಲ್ಲ ಅಂತ ಮತ್ತೆ ಒಳಗಿಂದ ಮತ್ತೊಂದು ಶಬ್ದ ಕೇಳಿದೆ. ಅವಾಗ ರಾಗಿ ಹೇಳ್ತಾನೆ, ಯಾರಮ್ಮ ಅದು? ಏನಾಗಿದೆ? ತನ್ನ ನೋವನ್ನು ಮರೆತು ಕೇಳಲಿಲ್ಲ. ಅವನಿಗೆ ಕಾಲು ನೋವಾಗಿದ್ರೂ ಕೂಡ ಆ ನೋವನ್ನೆಲ್ಲ ಮರೆತು ಅವರ ಮಾನವೀಯತೆಯನ್ನು ಮೆರೀತಾನೆ.
ಏನಂತ, ಯಾರಮ್ಮ ಅದು, ಏನಾಗಿದೆ, ಏನು ತೊಂದರೆ ಆಗಿದೆ? ಏನಿಲ್ಲಪ್ಪ. ಆ ಮುದುಕಿ ಹೇಳ್ತಾಳೆ, ಏನಿಲ್ಲಪ್ಪ, ನನ್ನ ಸೊಸೆ ಹೆರಿಗೆ ಬೇನೆ ತಿನ್ನುತ್ತಿದ್ದಾಳೆ. ನನ್ನ ಸೊಸೆಗೆ ಹೆರಿಗೆ ನೋವು ಪ್ರಾರಂಭ ಆಗಿದೆ. ಸಂಜೆಯಿಂದಲೇ ನೋವು ಪ್ರಾರಂಭವಾಗಿದೆ. ನೋವು ಸಂಜೆಯಿಂದಲೇ ಪ್ರಾರಂಭ ಆಗಿದೆ. ಡಾಕ್ಟರ್ನು ಅಥವಾ ಸೂಲಗಿತ್ತಿ ಅನ್ನೋದರ ಕರೆಯೋಣವೆಂದರೆ ಈ ಬಾಂಬುಗಳು ಬ್ಲಾಕ್ಔಟ್ ಯಾರಿಗೆ ಬೇಕಾಗಿದೆ ಅಂತ. ಯಾರ್ಯಾರ ಕರೆಯೋಣ ಅಂತಂದ್ರೆ ಹೋಗಿ ಕರ್ಕೊಂಬರೋಣ ಅಂದ್ರೆ ಹೊರಗಡೆ ಬಾಂಬುಗಳನ್ನ ಸುರಿಸ್ತಾ ಇದ್ದಾರೆ, ಯುದ್ಧವನ್ನ ಮಾಡ್ತಾ ಇದ್ದಾರೆ. ನಾನು ಹೆಂಗ್ ಹೋಗೋದು, ನಾನು ಬೇರೆ ಮುದುಕಿ ಹೆಂಗ್ ಹೋಗೋದು ಅಂತ ಇಲ್ಲಿ ಪ್ರಲಾಪಿಸ್ತಾ ಇದ್ದಾರೆ ಅಜ್ಜಿ. ನನ್ನ ಹುಡುಗಿಗೊಮ್ಮೆ ಹೆರಿಗೆ ಆಗಿದ್ರು ಸಾಕಾಯ್ತು, ನನ್ನ ಹುಡುಗಿಗೆ, ನನ್ನ ಸೊಸೆಗೆ ಒಂಚೂರು ಹೆರಿಗೆ ಆಗಿದ್ರೆ ಸಾಕಾಗಿತ್ತು. ಏನ್ ಮಾಡಪ್ಪ, ಈ ಹೊರಗಡೆ ಬಾಂಬುಗಳು ಬೇರೆ ಸಿಡಿಸ್ತಾ ಇದ್ದಾರೆ ಅಂತ ಅಜ್ಜಿ ಹೇಳ್ತಾರೆ. ಅವಾಗ ರಾಹಿಲ್ ಹೇಳ್ತಾನೆ, ಅಮ್ಮ ನಾನು ಡಾಕ್ಟರ್. ರಾಹಿಲ್ ಹೇಳ್ದ, ಅಮ್ಮ ನಾನು ಡಾಕ್ಟರ್, ನಾನು ಆಕೆಯನ್ನು ಪರೀಕ್ಷಿಸಲಿ, ನಾನು ಆಕೆಯನ್ನ ಪರೀಕ್ಷೆಯನ್ನು ಮಾಡೋಣ. ಹೌದು. ಮುದುಕಿಯ ಭಯ ಸಂದೇಹಗಳೆಲ್ಲ ಒಂದೇ ಬಾರಿ ನಿವಾರಣೆಯಾದಂತೆ ಕಂಡಿತು. ಇವಳಿಗೆ ತುಂಬ ಸಮಾಧಾನ ಆಗ್ಬಿಟ್ಟು, ಅವಳ ನೋವುಗಳೆಲ್ಲ ಪರಿಹಾರ ಆಗ್ತಾಗ್ಬಿಟ್ಟು. ಯಾಕೆ? ನಾನೋರ್ವ ಡಾಕ್ಟರ್, ರಾಹಿಲೆ ನಾನೋರ್ವ ಡಾಕ್ಟರ್ ಅಂದ ತಕ್ಷಣ ಅವಳಲ್ಲಿರ್ತಕ್ಕಂಥ ಎಲ್ಲ ನೋವು ನಲಿವುಗಳೆಲ್ಲ ದೂರ ಆದಾಗ್ಬಿಟ್ಟು, ಅಲ್ಲಾಹುವೆ ನಿನ್ನನ್ನು ನಮ್ಮ ಬಳಿಗೆ ಕಳುಹಿಸಿದ್ದೇನೆ ಅಂತ ತೋರುತ್ತದೆ. ಆ ಅಲ್ಲನೇ ನಿನ್ನನ್ನು ನಮ್ಮ ಬಳಿಗೆ ನಮ್ಮ ಹತ್ರ ಕಳಿಸಿದ್ದೇನೆ ಅಂತ ಅನಿಸುತ್ತೆ. ಆದರೆ ನೀನು ತುಂಬಾ ಬೆಳೆದಿದ್ದಿ, ಆದರೆ ನೀನು ತುಂಬಾ ಬಳಲಿದೀಯ, ತುಂಬಾ ನೊಂದಿದೀಯ, ನೀರಲ್ಲಿ ಒದ್ದೆಯಾಗಿದ್ದಿ. ನೀನು ಮಳೆ ಬೇರೆ ಅದರಲ್ಲಿ ನೆಂದಿದೀಯ, ಒದ್ದೆಯಾಗಿದ್ದಿ ಅಂತ ನೆಂದಿದೀಯ. ಇರು, ನನ್ನ ಮಗನ ಬಟ್ಟೆ ತೆಗೆದುಕೊಳ್ಳಿ, ಸ್ವಲ್ಪ ತಡೆಯಪ್ಪ, ನನ್ನ ಮಗನ ಬಟ್ಟೆಗಳನ್ನು ನಾನೇನು ಮಾಡ್ತೀನಿ, ಕೊಡ್ತೀನಿ ಎನ್ನುತ್ತಾ ಒಳಗೆ ಹೋಗಿ ಆತನಿಗೆ ತನ್ನ ಮಗನ ಬಟ್ಟೆಗಳನ್ನು ತಂದುಕೊಟ್ಟನು. ಆ ಮುದುಕಿ ಆ ಮನೆಯೊಳಗೆ ಹೋಗಿ ರಾಹಿಲನಿಗೆ ಆ ಅಜ್ಜಿಯ ಮಗನ ಬಟ್ಟೆಗಳನ್ನು ಏನು ಮಾಡ್ತಾಳೆ ತಂದು ಕೊಡ್ತಾಳೆ. ಆತನು ಕುಳಿತಲ್ಲೇ ಬಟ್ಟೆ ಬದಲಾಯಿಸುವುದನ್ನು ಕಂಡ. ಯಾಕಂದ್ರೆ ಅವನಿಗೆ ಶಕ್ತಿ ಎದ್ದೇಳೋದಕ್ಕೆ ಶಕ್ತಿ ಇರಲಿಲ್ಲ. ಅವನೇನು ಮಾಡಿದಂದ್ರೆ ಕುತ್ಕೊಂಡೆ ಏನು ಮಾಡ್ತಾನೆ, ಬಟ್ಟೆಗಳನ್ನು ಬದಲಾವಣೆಯನ್ನು ಮಾಡ್ತಾನೆ. ಯಾಕೆ ಎದ್ದು ನಿಲ್ಲಲಾಗುತ್ತಿಲ್ಲವೇ? ಯಾಕಪ್ಪ ಎದ್ದು ನಿಂತ್ಕೊಳ್ಳೋಕ್ಕಾಗಲ್ವಾ ಎಂದು ಕೇಳಿದರು. ಅವನು ಹೇಳ್ತಾನೆ, ಕಾಲಿಗೆ ಸ್ವಲ್ಪ ಪೆಟ್ಟಾಗಿದೆ, ನನ್ನ ಕಾಲಿಗೆ ಸ್ವಲ್ಪ ಪೆಟ್ಟಾಗಿದೆ, ಅದನ್ನು ಆಮೇಲೆ ನೋಡುವ, ನನ್ನ ಕಾಲನ್ನು ನಾನು ಆಮೇಲೆ ನೋಡ್ತೀನಿ, ಈಗ ನಿಮ್ಮ ಸೊಸೆಯನ್ನು ತೋರಿಸಿ ಎಂದನು. ನನ್ನ ಕಾಲನ ಆರೈಕೆಯನ್ನು ಆಮೇಲೆ ಮಾಡ್ಕೊಳ್ತೀನಿ, ಮೊದಲು ನಿಮ್ಮ ಸೊಸೆಯನ್ನು ತೋರಿಸಿ ನಡ್ರಿ ಅಂತ ಏನು ಮಾಡ್ತಾನೆ, ಮುದುಕಿಗೆ ರಾಹಿಲ್ ಹೇಳ್ತಾನೆ. ಮುದುಕಿ ದೀಪ ಹಿಡಿದುಕೊಂಡು ಒಳಗೆ ಮಲಗುವ ಕೋಣೆಗೆ ಹೋದಳು. ಆ ಅಜ್ಜಿ ದೀಪವನ್ನು ಇಟ್ಕೊಂಡು ನಿಧಾನಕ್ಕೆ ಮೆಲ್ಲಗೆ ಏನು ಮಾಡ್ತಾಳೆ ಅಂದರೆ ಆ ಮಹಿಳೆ ಅಂದರೆ ಆ ಹೆಂಗಸು ಮಲಗಿರುವ ಕೋಣೆಗೆ ಹೋಗ್ತಾಳೆ. ಆತನು ತೆವಳುತ್ತಾ ಕಾಲೆಳೆಯುತ್ತಾ ಮುದುಕಿಯನ್ನು ಹಿಂಬಾಲಿಸಿದ. ಈ ರಾಹಿಲ್ಗೆ ದುಃಖಾಗ್ತಾ ಇರಲಿಲ್ಲ. ಅವನೇ ಮಾಡಿದಂತೆ ತೆವಳಿಕೆ ಮಾಡ್ತಾನೆ ಅಂತಂದರೆ ಆ ಮುದುಕಿಯನ್ನು ಹಿಂಬಾಲಿಸ್ತಾನೆ, ಮುದುಕಿಯ ಹಿಂದೆ ಹೋಗ್ತಾನೆ. ಅಲ್ಲಿನ ಮಂದ ಬೆಳಕಿನಲ್ಲಿ ನಡುತ್ತಿದ್ದ ಆಕೆಯನ್ನು ಬಿಟ್ಟಿಸ್ತಾನೆ. ಆ ಸಣ್ಣದಾಗಿರ್ತಕ್ಕಂಥ ದೀಪದ ಬೆಳಕಿನಲ್ಲಿ ಮಂಚದ ಮೇಲೆ ನರಳಾಡ್ತಾ ಇರ್ತಕ್ಕಂಥ ಮಹಿಳೆಯನ್ನ ನೋಡ್ತಾನೆ. ನಾನು ಆಕೆಯನ್ನು ಪರೀಕ್ಷಿಸುವೆ, ನಾನು ಆ ಮಹಿಳೆಯನ್ನ ಪರೀಕ್ಷೆಯನ್ನು ಮಾಡ್ತೀನಿ, ನೀವು ಬಿಸಿ ನೀರು ಸಿದ್ಧಪಡಿಸಿ. ನಾನು ಆ ಮಹಿಳೆಯ ಪರೀಕ್ಷೆಯನ್ನು ಮಾಡ್ತೀನಿ, ನೀವು ಬಿಸಿನೀರನ್ನು ತಗೊಂಡ್ಬನ್ನಿ ಎಂದು ಮುದುಕಿಯನ್ನು ಕಳುಹಿಸಿ ಮಲಗಿದ್ದ ಆಕೆಯನ್ನು ಪರೀಕ್ಷಿಸುತ್ತಿದ್ದನು. ಆ ಮುದುಕಿಯನ್ನು ಕಳಿಸಿ ಮಲಗಿದ್ದ ಆ ಮಹಿಳೆಯನ್ನ ಪರೀಕ್ಷೆಯನ್ನು ಮಾಡ್ತಾನೆ. ಆತನು ಪರೀಕ್ಷಿಸುತ್ತಿದ್ದಂತೆ ನೋವೊಂದು ಅಲೆಯಂತೆ ಬಂದು ಆಕೆ ಕುಳಿತುಕೊಳ್ಳುವಂತೆ ಮಾಡಿತು. ಅವನು ಪರೀಕ್ಷೆಯನ್ನು ಮಾಡುವಂಥ ಸಮಯದಲ್ಲಿ ಒಂದು ಯಾವ ರೀತಿ ರಭಸವಾಗಿರ್ತಕ್ಕಂಥ ಅಲೆ ಸಮುದ್ರದ ಮೇಲೆ ಬಂದು ಒಡೆದ ನಮಗೆ ಯಾವ ರೀತಿ ನೋವಾಗುತ್ತೋ ಅದೇ ರೀತಿ ಆ ನೋವು ಅಂತಕ್ಕಂಥ ಅಲೆ ಆ ಮಹಿಳೆಗೆ ಬಂತು. ಅವಳು ಕೂಗಕ್ಕೆ ಶುರು ಮಾಡ್ತಾಳೆ. ಹೊರಗೆ ದೂರದಲ್ಲಿ ವಿಮಾನವೊಂದರ ಹಾರಾಟದ ಶಬ್ದದೊಡನೆ ಬಾಂಬಿನ ಸ್ಫೋಟವು ಕೇಳಿಸಿತು. ಹೊರಗಡೆ ಯುದ್ಧ ಅಂತಕ್ಕಂಥ ನಡೀತಾನೆ ಇದೆ, ಒಳಗಡೆ ಪಾಪ ಹೆಣ್ಣು ಮಗಳು ನೋವಿನಿಂದ ನರಳುತ್ತಾ ಇದ್ದಾರೆ. ನೋಡಿ ಯಾವ ರೀತಿಯ ದುಃಖಕರವಾಗಿರ್ತಕ್ಕಂಥ ಸಂಗತಿ, ಸಂಕಷ್ಟದ ಸಂಗತಿಗಳು ಎದುರಾಗ್ತವೆ ಅಂತ. ಜೀವಿಯೊಂದನ್ನು ಜೀವ ಸಹಿತ ಮರವನ್ನು ಹೆಣ್ಣು ಮಗಳು ತನ್ನ ಜೀವವನ್ನು ಪಡೆದುಕೊಂಡಿದ್ದಾಳೆ. ವಾರ್ಷಿಕ ಪರೀಕ್ಷೆ ಕೇಳ್ತಾರೆ ಮಕ್ಕಳೇ,
ಪ್ರಶ್ನೆಯನ್ನು ನೋಟ್ ಮಾಡ್ಕೊಳ್ಳಿ. ಹೆಣ್ಣು ಮಗಳು ಯಾವುದಕ್ಕೆ ತನ್ನ ಜೀವವನ್ನು ಪಣಕ್ಕಿಟ್ಟಿದ್ದಾಳೆ? ಹೆಣ್ಣು ಮಗಳು ಯಾವುದಕ್ಕೆ ತನ್ನ ಜೀವವನ್ನು ಪಣಕ್ಕಿಟ್ಟಿದ್ದಾಳೆ? ಉತ್ತರ ಇಲ್ಲಿಯೇ ಮಕ್ಕಳೇ, ಜೀವಿಯೊಂದನ್ನು ಜೀವ ಸಹಿತ ಹೊರಹಾಕಲು ಹೆಣ್ಣು ಮಗಳು ತನ್ನ ಜೀವವನ್ನೇ ಪಣಕ್ಕಿಟ್ಟಿದ್ದಾಳೆ. ಜೀವಿಯೊಂದನ್ನು ಜೀವ ಸಹಿತ ಹೊರಹಾಕಲು ಹೆಣ್ಣು ಮಗಳು ತನ್ನ ಜೀವವನ್ನೇ ಪಣಕ್ಕಿಟ್ಟಿದ್ದಾಳೆ. ಈ ಉತ್ತರವನ್ನು ಬರೀಬೇಕಾಗುತ್ತೆ. ನೋಡಿ, ಇಲ್ಲಿ ಹೆಣ್ಣು ಮಗಳು ತನ್ನ ಜೀವವನ್ನು ಒಂದು ಜೀವಿಯನ್ನು ಹೊರಹಾಕಿ ತನ್ನ ಜೀವವನ್ನು ಏನು ಮಾಡಿದರೆ ಪಣಕ್ಕಿಟ್ಟಿದ್ದಾಳೆ. ಹೊರಗೆ ಯುದ್ಧದ ಹೆಸರಿನಲ್ಲಿ ಮನುಷ್ಯ ಜೀವಿಗಳ ಸಾಮೂಹಿಕ ಕೊಲೆಯಾಗಿದೆ. ನಾವು ಯುದ್ಧ ಮಾಡ್ತೀವಿ ಅಂತ ಮನುಷ್ಯರನ್ನೇ ಏನು ಮಾಡ್ತಿದ್ದಾರೆ? ಸಾಮೂಹಿಕವಾಗಿ ಕೊಲ್ತಾ ಇದ್ದಾರೆ. ಯಾವ ಹೆಸರಲ್ಲಿ? ಯುದ್ಧದ ಹೆಸರಿನಲ್ಲಿ. ನಾನು ಯುದ್ಧ ಮಾಡ್ತೀನಿ ಅಂತ ಹೋಗಿ ಹಲವಾರು ರೀತಿಯ ಜನರ ಏನು ಮಾಡ್ತಾರೆ ಅಂತಂದರೆ ಸಾವಿಗೆ ಈಡಾಗ್ತಾರೆ. ರಾಜನನ್ನು ತಲೆ ಕೊಡಬಿಕೊಂಡರು. ಯಾಕಂದರೆ ತಲೆಯನ್ನು ನೆಂದಿತ್ತು. ಅವನೇನು ಮಾಡ್ತಾನೆ ಅಂದರೆ ತಲೆಯನ್ನು ಕೊಡುತ್ತಾನೆ. ಸುಲಭವಾಗಿ ಹೆರಿಗೆ ಆಗುವುದು ಸಾಧ್ಯವಿಲ್ಲವೆಂದು ಆತನಿಗೆ ಮನದಟ್ಟಾಯಿತು. ಇದು ಸುಲಭವಾಗಿ ಹೆರಿಗೆ ಆಗಲ್ಲ ಅನ್ನೋದು ಅವನಿಗೆ ಗೊತ್ತಾಯಿತು. ಕೂಡಲೇ ಆಕೆಯನ್ನು ಆಸ್ಪತ್ರೆಗೆ ಸೇರಿಸಿದರೆ ಮಾತ್ರ ಆಕೆ ಮತ್ತು ಮಗು ಇಬ್ಬರು ಬದುಕುವುದು ಸಾಧ್ಯ. ತಕ್ಷಣವೇ ಅವರನ್ನ ಆಸ್ಪತ್ರೆಗೆ ಸೇರಿಸಿದರೆ ಮಾತ್ರ ಅವರು ಇಬ್ಬರು ಬದುಕ್ತಾರೆ, ಇಲ್ಲ ಅಂತಂದರೆ ಬದುಕಲ್ಲ ಅನ್ನುವಂಥದ್ದು ಅವನಿಗೆ ಗೊತ್ತಾಯಿತು. ಅದು ಕೂಡ ಇವತ್ತಿನಲ್ಲಿ ಅಸಾಧ್ಯವೇ. ಅದು ಕೂಡ ಈ ಸಮಯದಲ್ಲಿ ತುಂಬ ಸಾಧ್ಯವಿಲ್ಲದ ಮಾತು. ಯಾಕಂದರೆ ಯುದ್ಧ ಆಗ್ತಾ ಇದೆ. ಅವರು ಹೋಗುವಂಥ ಸಮಯದಲ್ಲಿ ಯಾರಾದರೂ ಬಾಂಬ್ ಹಾಕಿದ್ರೆ ಎಲ್ಲರೂ ಕೂಡ ಮರಣವನ್ನು ಹೊಂದುತ್ತಾರೆ. ಆ ಕಾರಣದಿಂದ ಅದು ಕೂಡ ಈ ಸಮಯದಲ್ಲಿ ಸಾಧ್ಯವಿಲ್ಲ. ಬಹಳ ಹೊತ್ತಿನ ಪ್ರಯತ್ನದ ಬಳಿಕ ಆತನು ಮಗುವನ್ನೇನೋ ಹೊರತೆಗೆದು ಮಾತ್ರದಲ್ಲಿ ಜೀವ ಬಂತು. ಎಷ್ಟೋ ಪ್ರಯತ್ನ ಮಾಡಿ ರಾಖಿಲನ್ನು ಏನು ಮಾಡ್ತಾನೆ ಅಂತಂದರೆ ಆ ಮಗುವನ್ನು ಹೊರಗೆ ತೆಗಿತಾನೆ. ಆದರೆ ಮಗು ನಿರ್ಜೀವವಾಗಿತ್ತು, ಸತ್ತು ಹೋಗಿತ್ತು. ಮುದುಕಿ ಮತ್ತು ಸೊಸೆಯ ರೋದನ ಮನೆಯ ಮೂಲೆಗಳನ್ನು ಪ್ರತಿಫಲಿಸಿತು. ಯಾಕಂದರೆ ಎಷ್ಟೋ ವರ್ಷದಿಂದ ಅಮ್ಮನೇ ಹುಟ್ಟಿಸಿರ್ತಕ್ಕಂಥ ಕೂಸು ಮಕ್ಕಳಿಲ್ಲ ಅಂತ ಎಂಥ ತಾಯಿ ತಂದೆಗಳಿಗೆ ಅದು ತುಂಬ ನೋವಾಗುತ್ತೆ. ಅದೇ ರೀತಿ ಆ ಮಗುವಿನ ತಾಯಿಯ ಮಹಿಳೆಯ ರೋದನ, ಸಂಕಷ್ಟ ಮತ್ತು ಈ ಅಜ್ಜಿಯ ರೋದನ ಅಂತಕ್ಕಂಥದ್ದು, ಅಳು ಅಂತಕ್ಕಂಥದ್ದು ಮನೆಯ ಮೂಲೆಯನ್ನು ಪ್ರತಿಫಲಿಸಿತು. ಅಂದರೆ ಮನೆ ಮೂಲೆಗೂ ಹೊರಡಿತು. ಇಷ್ಟು ವರ್ಷಗಳಿಂದಲೂ ಹಂಬಲಿಸಿ ಹುಟ್ಟಿದ ಮಗು ಮನೆಗೂ ತಪ್ಪಿಲ್ಲ. ಎಷ್ಟೋ ವರ್ಷಗಳಿಂದ ಹಂಬಲಿಸಿ ಮಗು ಆಗುತ್ತೆ ಅಂತ ಅನಿಸ್ಕೊಂಡಿದ್ದು ಕೂಡ ಆಗಲಿಲ್ಲ. ಎಷ್ಟೋ ವರ್ಷದ ನಂತರ ಫಲಿಸಿತ್ತು, ಅದು ಕೂಡ ಫಲ ತಪ್ಪಲಿಲ್ಲ, ನಮಗೆ ಸಿಗಲಿಲ್ಲಲ್ಲ. ಈ ಯುದ್ಧವಿಲ್ಲದೆ ಹೋಗಿದ್ದರೆ ನನ್ನ ಮಗುವನ್ನು ಹೇಗಾದರೂ ಉಳಿಸಿಕೊಳ್ತಿದ್ದೇವಲ್ಲ ದೇವರೇ. ಈ ಯುದ್ಧ ಅಂತಕ್ಕಂಥದ್ದು ಇಲ್ಲದ್ರೆ ನಮ್ಮ ಮಗುವನ್ನು ಏನಾದರೂ ಮಾಡಿ ಬದುಕಿಸ್ಕೊಳ್ತಿದ್ವಿ, ಆಸ್ಪತ್ರೆಗೆ ಕರ್ಕೊಂಡೋಗಿ ಹೆರಿಗೆ ಮಾಡಿಸ್ತಾ ಇದ್ವಿ. ಈ ಯುದ್ಧದಿಂದ ನನ್ನ ಮಗನೇ ಹೋದಲ್ಲ. ಈ ಮನುಷ್ಯರಿಗೆ ಎಂತಹ ಬುದ್ಧಿ ಕೊಡ್ತೀಯ? ಈ ಮನುಷ್ಯರಿಗೆ ಎಂತೆಂಥ ಬುದ್ಧಿ ಕೊಡ್ತಿದ್ದೇವೆ ಎಂದು ಮುದುಕಿ ಎದೆ ಬಡಿದುಕೊಂಡು ಅಳುತ್ತಾ ಸೊಸೆಗೆ ಸ್ನಾನ ಮಾಡಿಸಿ ತೊಂದರೆ ಪಡೆಯಿಸ್ತಾರೆ. ಆ ಅಜ್ಜಿ ಈ ಮನುಷ್ಯಗೆ ಎಂಥ ಬುದ್ಧಿ ಕೊಡ್ತೀಯ ಅಂತ ಆ ಸೊಸೆಯನ್ನು ಕರ್ಕೊಂಡೋಗಿ ಸ್ನಾನವನ್ನು ಮಾಡಿಸಿ ಒಂದು ಕಡೆಗೆ ಕಡೆ ಮಲಗಿಸ್ತಾರೆ. ನಿರ್ಜೀವ ಮಗುವಿಗೂ ಸ್ನಾನ ಮಾಡಿಸಿ ಬಟ್ಟೆ ಸುತ್ತಿದರು. ಸತ್ತು ಹೋಗಿರ್ತಕ್ಕಂಥ ಮಗುವಿಗೂ ಕೂಡ ಸ್ನಾನವನ್ನು ಮಾಡಿಸಿ ಒಂದು ಬಿಳಿ ಶುಭ್ರವಾಗಿರ್ತಕ್ಕಂಥ ಬಟ್ಟೆಯನ್ನು ಏನು ಮಾಡ್ತಾಳೆ, ಆ ಮಗುವಿನ ಮೇಲೆ ಮುಚ್ಚುತ್ತಾಳೆ. ರಾಗಿಯನ್ನು ಕೋಣೆಯಿಂದ ಹೊರಬಂದು ತನ್ನ ಕಾಲಿನ ಆರೈಕೆ ಪ್ರಾರಂಭಿಸಿದಳು. ಅವನೇನು ಹೆರಿಗೆಯನ್ನು ಹೆರಿಗೆ ಮಾಡಿಸಿದ ಮೇಲೆ ತನ್ನ ಕಾಲಿಗೆ ತುಂಬ ಪೆಟ್ಟಾಗಿತ್ತಲ್ಲ, ಅದನ್ನು ಆರೈಕೆಯನ್ನು ಮಾಡುವುದಕ್ಕೆ ಶುರು ಮಾಡ್ತಾನೆ. ಮುದುಕಿಯಿಂದ ಒಂದೆರಡು ಪುಟ್ಟ ಹಲಗೆ ತುಂಡುಗಳನ್ನು ಪಡೆದುಕೊಂಡು ಕಾಲಿನ ಎರಡೂ ಭಾಗಗಳಲ್ಲಿಟ್ಟು ಬಟ್ಟೆಯಿಂದ ಬಲವಾಗಿ ಬಿಡಿದನು. ಆ ಅಜ್ಜಿ ಹತ್ರ ಎರಡು ಪುಟ್ಟ ಸಣ್ಣ ಹಲಗೆಗಳನ್ನು ತರಿಸ್ಕೊಂಡು ಏನು ಮಾಡ್ತಾನೆ ಅಂದರೆ ತನ್ನ ತೊಡೆಯ ಭಾಗಕ್ಕೆ ಬಿಗಿತಾನೆ. ಬಿಗಿದು ಅವನಿಗೆ ಗೊತ್ತಾಗುತ್ತೆ ಅವನ ಎಲುಬು ತುಂಡಾಗಿ ನಿಲ್ಲಿಸಿತು, ಅಂದರೆ ಕಾಲು ಮುರಿದಿಲ್ಲ ಅಂತ ಅವನಿಗೆ ಅನ್ನಿಸ್ತು. ಬಳಿಕ ಅಮ್ಮ, ನಾನು ಬರುವುದು ಕೊಂಚ ತಡವಾಗಿದ್ದರೂ ನಿಮ್ಮ ಸೊಸೆಯೂ ಉಳಿಯುತ್ತಿರಲಿಲ್ಲ. ಅವನು ಹೇಳ್ತಾನೆ, ಅಮ್ಮ, ನಾನು ಬರೋದು ಸ್ವಲ್ಪ ತಡ ಹಾಕಿದರೂ ಕೂಡ ನಿಮ್ಮ ಸೊಸೆ ಮತ್ತು ಅಮ್ಮ ಇಬ್ಬರೂ ಕೂಡ ಉಳಿತಾ ಇರಲಿಲ್ಲ. ಹೇಗೋ ಸೊಸೆಯನ್ನು ಬದುಕಿಸಿದೆ. ಈಗ ನನಗೆ ತುಂಬ ಸುಸ್ತು, ಮಲಗಲು ಒಂದಿಷ್ಟು ಜಾಗ ಕೊಡಿ. ನನಗೆ ತುಂಬ ಆಯಾಸ ಆಗಿದೆ, ತುಂಬ ಸುಸ್ತಾಗಿದೆ, ತುಂಬ ನೋವಾಗಿದೆ, ನನಗೆ ಮಲಗಲು ಒಂದಿಷ್ಟು ಜಾಗವನ್ನು ಕೊಡಿ ಅಂತ ಏನು ಮಾಡ್ತಾನೆ, ಮುದುಕಿಯನ್ನು ರಾಗಿ ಕೇಳ್ತಾನೆ.
ಮುದುಕಿ ಈಗಲೂ ಸಂದೇಹದಿಂದ ಆತನನ್ನು ದೃಷ್ಟಿಸಿದಳು. ಯಾರೀತ? ಅವನಿಗೆ ತುಂಬ ಸಂದೇಹ, ಅನುಮಾನ ಅಂತಕ್ಕಂಥದ್ದು ಮುದುಕಿಗೆ ಬರುತ್ತೆ. ಮತ್ತೆ ಸಂದೇಹದಿಂದಲೇ ಆ ರಾಘನನ್ನು ನೋಡ್ತಾಳೆ. ಯಾರಿರ್ಬೋದು, ಯಾರೀತ? ತಮ್ಮವನೇ ಅಥವಾ ಉಳಿದ ದೇಶದವನೇ, ಇವು ನಮ್ಮ ದೇಶದಲ್ಲ ಅಥವಾ ಶತ್ರುಗಳ ದೇಶದವನ ಗೊತ್ತಾಗ್ತಾ ಇಲ್ವಲ್ಲ. ಮತ್ತೆ ಟಕ್ 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 ಪುನಃ ಶಬ್ದ ಜೊತೆಯಲ್ಲೇ ಬಂದು ಹೊರಗಿಂದ ಮತ್ತೆ ಬಡಿತಾರೆ. ಯಾರದ ಒಳಗೆ? ಬಾಗಿಲು ತೆರೆಯಿರಿ ಎಂಬ ಅಧಿಕಾರದ ವಾಣಿಯಿಂದ ಹೊರಗೆ ಇರ್ತಕ್ಕಂಥವ್ರು ಹೇಳ್ತಾರೆ, ಯಾರದ ಒಳಗೆ? ಬಾಗಿಲು ತೆರೆಯಿರಿ. ಯಾರದೊಳಗೆ? ಬಾಗಿಲು ತೆರೆಯಿರಿ. ಮುದುಕಿಯ ಸಂದೇಹ ನಿಜವಾಗಿತ್ತು. ಅಂದರೆ ಆ ಮುದುಕಿಯ ಸಂದೇಹ, ಆ ಅನುಮಾನ ಅಂತಕ್ಕಂಥದ್ದು ನಿಜ ಆಗಿತ್ತು. ಬಂದಿದ್ದಾದ ತಮ್ಮನಲ್ಲ, ಅಂದರೆ ಈ ರಾಹಿಲು ನಮ್ಮನಲ್ಲ, ನಮ್ಮ ದೇಶದಲ್ಲ. ತಮಗೆ ತಮ್ಮ ದೇಶಕ್ಕೆ ದ್ರೋಹವಾಗಿ ಇರುವವನು ಇವನು, ನಮಗೆ ಮತ್ತೆ ನಮ್ಮ ದೇಶಕ್ಕೆ ದ್ರೋಹವನ್ನು ಮಾಡುವವನು, ದ್ರೋಹವನ್ನು ಬಗೆತಕ್ಕಂಥವನು. ಕ್ಷಣಕಾಲ ಆಕೆಯ ಕಣ್ಣುಗಳು ರೋಷದಿಂದ ಕೆಳಗೆ ತುಂಬ ಸಿಟ್ಟು ಬಂದಿತ್ತು. ಯಾರಿಗೆ? ಅಜ್ಜಿಗೆ. ಬಾಗಿಲ ಬಳಿ ಸಮೀಪಿಸುತ್ತಾ ಆಕೆಯ ಮುಖ ನೋಡಿದಳು. ಬಾಗಿಲ ಹತ್ರ ಹೋಗಿ ಬಾಗಿಲಿಂದ ಹೊರ ಬಡಿತಾ ಇದ್ದಾರೆ, ಇವಳು ಬಾಗಿಲಿನ ಹತ್ತಿಗೆ ಹೋಗ್ಬೇಕು. ಅವಾಗ ಏನ್ ಮಾಡ್ತಾನೆ ಅಂತಂದ್ರೆ, ಆ ಅಜ್ಜಿ ರಾಘವನನ್ನು ನೋಡ್ತಾಳೆ. ಓ, ಈ ಕಣ್ಣುಗಳು ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆ ಇದೆಯಲ್ಲ, ಈ ಕಣ್ಣುಗಳು ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳನ್ನದವಲ್ಲ. ಅಸಹಾಯಕತೆಯ ಆ ದಯನೀಯ ನೋಟ ಆತ ಬಾಯಿಗೆ ತೆಗೆಯಬೇಡಿ ಎಂದು ಕರೆಸಲಿದ್ದಾನೆ. ತುಂಬ ಅಸಹಾಯಕನಾಗಿದ್ದಾನೆ. ದಯವಿಟ್ಟು ಬಾಗಿಲನ್ನು ತೆಗೆಯಬೇಡಿ, ನನ್ನವಳು ಸಾಯಿಸ್ತಾರೆ, ನನ್ನ ಕೊಲ್ತಾನೆ, ದಯವಿಟ್ಟು ಬಾಗಿಲು ತೆಗೆಯಬೇಡಿ ಅಂತ ಏನು ಮಾಡ್ತಾನೆ ಅಂದರೆ ಹಂಗಲಾಗ್ತಾನೆ. ಯಾರು? ರಾಹಿಲ್. ಬಾಗಿಲು ತೆರೆಯಿರಿ. ಈ ಬಾರಿ ಗರ್ಜನೆಯಾಗಿ ಬಂತು ಹೊರಗಿನಲ್ಲಿ. ಮತ್ತೊಂದ್ಸರಿ ಏನು ಮಾಡಿದ್ರು, ಹೊರಗೆ 4 ಜನ ಇದ್ರು, ಅವರು ಬಾಗಿಲು ತೆರೀರಿ ಮತ್ತೆ ಏನು ಮಾಡಿದ್ರು, ಮತ್ತೆ ಅಧಿಕಾರವಾಣಿಯಿಂದ ಗರ್ಜನೆಯನ್ನು ಮಾಡಿದರು. ನಿಶ್ಶಬ್ದವಾಗಿ ರಾಘವನನ್ನು ಸೊಸೆ ಮಲಗಿದ ಕೋಣೆಯನ್ನು ಕಳಿಸಿ ಮಂಚದಡಿಯನ್ನು ತೋರಿಸಿದರು. ಮಾತಾಡಿದಂಗೆ ನಿಶ್ಶಬ್ದವಾಗಿ ಏನೂ ಮಾತನಾಡದೆ ತನ್ನ ಸೊಸೆಯನ್ನು ಮಂಚದ ಮೇಲೆ ಮಲಗಿಸಿದಲ್ಲ, ಅಲ್ಲಿ ಕೋಣೆ ಕರ್ಕೊಂಡೋಗಿ ಆ ಮಂಚದ ಅಡಿಭಾಗದಲ್ಲಿ, ಅಂದರೆ ಮಂಚದ ಕೆಳಗಡೆ ಕರ್ಕೊಂಡೋಗಿ ಏನು ಮಾಡಿದ್ರು ಅಂದರೆ ತೋರಿಸ್ತಾಳೆ. ನೀನು ಈ ಮಂಚದ ಅಡಿಯಲ್ಲೇ ಇರು ಅಂತ ತೋರಿಸ್ತಾಳೆ. ಬಟ್ಟೆ ಸುತ್ತಿದ ನಿರ್ಜೀವ ಶಿಶುವನ್ನು ಬಾಗಿಲ ಬಳಿ ಮಲಗಿಸಿ ಹೊರಬಂದು ಬಾಗಿಲು ತೆರೆತಾಳೆ. ಅಂದರೆ ಆಮೇಲೆ ಆ ಅಜ್ಜಿ ಬಟ್ಟೆಯನ್ನು ಸುತ್ತಿದ್ದಲ್ಲ, ಆ ಮಗುವನ್ನು ಬಾಗಿಲ ಹತ್ರ ಕರ್ಕೊಂಡೋಗಿ ಬಾಗಿಲ ಹತ್ರ ಇಟ್ಟು ಹೊರಗೆ ಬಂದು ಬಾಗಿಲನ್ನು ತೆರೀತಾಳೆ. ಸೈನಿಕರ ಉಡುಪಿನಲ್ಲಿದ್ದ 4 ಜನ, ಯಾರಾದರೂ ಗಾಯಗೊಂಡ ಸೈನಿಕರು ಈ ಕಡೆ ಬಂದಿದ್ದಾರೆ. ಈ ಸೈನಿಕರ ಉಡುಪಿನಲ್ಲಿರ್ತಕ್ಕಂಥ 4 ಜನ ಸೈನಿಕರು ಕೇಳ್ತಾರೆ, ಯಾರಾದರೂ ಗಾಯಗೊಂಡ ಒಬ್ಬ ಸೈನಿಕ ಈ ಕಡೆ ನಿಮ್ಮ ಮನೆ ಕಡೆಗೆ ನಾನು ಬಂದಿದ್ದಾನ ಎಂದು ಕೇಳುತ್ತಾ ಒಳಗೆ ಕೇಳ್ಬಿಟ್ಟು ಅವರು ಯಾರು? ಆ 4 ಜನ ಸೈನಿಕರು ಮುದುಕಿ ಹೇಳ್ತಾರೆ, ಇಲ್ವಲ್ಲ. ಮುದುಕಿ ಇಲ್ವಲ್ಲಪ್ಪ, ಯಾರು ಬಂದಿಲ್ಲ, ನಮ್ಮವರೇ ಆ ಕಡೆಯವರೇ, ಇಲ್ಲಿ ಬಂದರು ನಮ್ಮರ ಅಥವಾ ಆ ಕಡೆಯವರ ಅಂತ ಕೇಳ್ತಾರೆ. ಆ ಕಡೆಯವರು ಅವ್ರು ಹೇಳ್ತಾರೆ, ಆ ಕಡೆಯವರು ನಮ್ಮ ಮೇಲೆ ದಾಳಿ ಮಾಡಲು ಬಂದವರು, ಅವರು ನಮ್ಮ ಮೇಲೆ ದಾಳಿ ಮಾಡಕ್ಕೆ ಬಂದವರು, ನಮ್ಮ ದೇಶದಲ್ಲ, ಅವರು ನಮ್ಮ ಮೇಲೆ ದಾಳಿ ಮಾಡಕ್ಕೆ ಬಂದವರು ಆ ಕಡೆಯವರು. ಅಷ್ಟರಲ್ಲಿ ನಾವು ವಿಮಾನವನ್ನು ಹೊಡೆದುಳಿಸ್ತೇವೆ. ಅಷ್ಟರಲ್ಲಿ ನಾವು ಆ ವಿಮಾನವನ್ನು ಹೇಗೆ ಮಾಡಿದ್ರು, ಉಳಿಸ್ಬಿಟ್ಟು ಎಂದು ಒಬ್ಬನಿಂದಾಗ ಇನ್ನೊಬ್ಬನು ಹೇಳ್ತಾನೆ. ಒಬ್ಬ ಈ ರೀತಿ ಹೇಳಿದಾಗ ಇನ್ನೊಬ್ಬ ಹೇಳ್ತಾನೆ, ಸರ್ ಅದರಲ್ಲಿದ್ದವರು ಬದುಕಿರಲಾಗಲ್ಲ ಸರ್, ಅದರಾಗಿದ್ದರು ಬದುಕಿರಂಗಿಲ್ಲ ಸರ್. ಈ ನದಿಯಲ್ಲಿ ಬಿದ್ದರೂ ಬದುಕುವ ಸಾಧ್ಯತೆ ಇಲ್ಲ, ಈ ನದಿ ಮೇಲೆ ಬಿದ್ದರೂ ಕೂಡ ಅವರು ಬದುಕ್ತಕ್ಕಂಥ ಸಾಧ್ಯತೆ ಇಲ್ಲ. ನಾವು ಈ ಕತ್ತಲಲ್ಲಿ ವ್ಯರ್ಥ ಪ್ರಯತ್ನ ಮಾಡಬೇಕಷ್ಟೆ. ನಾವು ಈ ಕತ್ತಲ ತುಂಬ ವ್ಯರ್ಥ ಪ್ರಯತ್ನ ಮಾಡ್ತೀವಿ ಅಷ್ಟೇ, ಇಲ್ಲಿ ಬಂತು ಒಂದು ನಮಗೆ ಕೆಲಸ ಇಲ್ಲ ಅಂತ ಒಬ್ಬ ಸೈನಿಕ ಇನ್ನೊಬ್ಬನಿಗೆ ಹೇಳ್ತಾನೆ. ಆದರೂ ಈ ಮನೆಯನ್ನೊಮ್ಮೆ ನೋಡಿಬಿಡಿ, ಆದ್ರೆ ಈ ಮನೆ ಒಂದ್ಸರಿ ನೋಡ್ರಿ ಅಂತ ಇನ್ನೊಬ್ಬ ಹೇಳ್ತಾನೆ. ಅಪ್ಪಣೆಯನ್ನು ಕೊಡ್ತಾನೆ. ಉಳಿದವರು ಒಳ ಹೋಗ್ತಾರೆ, ಮುದುಕಿ ಉಳಿದ. ಯಾಕಂದರೆ ಒಬ್ಬ ಅಧಿಕಾರಿಯ ಮಾತುಗಳನ್ನು ನಾವು ಕೇಳಲೇಬೇಕು. ಅವರೆಲ್ಲರೂ ಕೂಡ ಒಳಗಡೆ ಬರ್ತಾರೆ. ಆಗ ಮುದುಕಿ ಹೊಳ್ತಾ ಹೇಳ್ತಾಳೆ, ನೋಡಿ, ನೋಡ್ರಿ, ನನ್ನ ಮೊಮ್ಮಗುವಿನ ಹೆಣವಿದೆ ಅಲ್ಲಿ, ಅದನ್ನು ನೋಡಿ. ನೋಡ್ರಿ, ನನ್ನ ಮೊಮ್ಮಗುವಿನ ಹೆಣವಿದೆ ಅಲ್ಲಿ, ಅದನ್ನು ನೋಡಿ. ಈ ಯುದ್ಧ ನಮ್ಮ ಮೊಮ್ಮಗುವಿನನ್ನು ಉಳಿಸಲಿಲ್ಲವಲ್ಲ, ನಿಮ್ಮ ಯುದ್ಧ ಅಂತಕ್ಕಂಥದ್ದು ನನ್ನ ಮೊಮ್ಮಗುವನ್ನು ಉಳಿಸ್ತಿಲ್ವಲ್ಲ, ಕಿತ್ಕೊಂಡ್ಬಿಟ್ರಲ್ಲ.
ಯಾರಿಗಾಗಿ ಯಾತಕ್ಕಾಗಿ ಈ ಯುದ್ಧ? ಯಾರಿಗಾಗಿ ಮಾಡ್ತೀವಿ? ಯಾತಕ್ಕಾಗಿ ಈ ಯುದ್ಧವನ್ನು ಮಾಡ್ತೀವಿ? ಇನ್ನೊಬ್ಬರಿಗೆ ನೋವು ಕೊಡೋದಕ್ಕ? ಅದನ್ನಾದರೂ ಹೇಳಿದ್ರಲ್ಲ, ಅದನ್ನಾದರೂ ನನಗೆ ಹೇಳಿದೆ, ನೀವು ಯಾತಕ್ಕೋಸ್ಕರ ಮಾಡ್ತೀರಿ ಯುದ್ಧ ಅಂತಕ್ಕಂಥದ್ದನ್ನು ನನಗೆ ಹೇಳಿದ್ರು ಎನ್ನುತ್ತಾ ಆ ನಿರ್ಜೀವ ಶಿಶುವಿನ ಬಳಿ ಕುಳಿತು ಮತ್ತೊಮ್ಮೆ ಎದು ಬಡಿದುಕೊಂಡು ಅಪ್ಪ ಅಜ್ಜಿ ಏನು ಮಾಡ್ತಾಳೆ, ಆ ನಿರ್ಜೀವವಾಗಿರುವಂತಹ ಶಿಶುವಿನ ಹತ್ತಿರ ಕೂತ್ಕೊಂಡು ರೋಧಿಸ್ತಾಳೆ, ಅಳುತ್ತಾಳೆ. ಬಂದವರು ಮಗುವಿನ ಮೃತದೇಹವನ್ನು ನಟಿಸಿದರು. ಅಂದರೆ ಆ 4-5 ಜನ ಏನು ಸೈನಿಕರು ಬಂದಿರಲ್ಲ, ಅವರು ಏನು ಮಾಡ್ತಾರೆ ಅಂದರೆ ಆ ಮೃತದೇಹ ಅಂದರೆ ಆ ಮಗುವಿನ ಸತ್ತು ಹೋಗಿರುವಂತಹ ಮಗುವಿನ ದೇಹವನ್ನು ನೋಡ್ತಾರೆ. ಕೋಣೆಯಲ್ಲಿ ಹರಡಿದ್ದ ಹಸಿರೆತ್ತರ ವಾಸನೆ ಅವರ ಮೂಗಿಗೆ ಬರೆಯಿತು. ಹೇಗೆ ಹೇಳ್ಬೇಕಾದ್ರೆ ನೋವು ರಕ್ತ ಅಂತಕ್ಕಂಥ ಬರ ಬರುತ್ತೆ. ಆ ನೆತ್ತರು ಅಂತಂದರೆ ರಕ್ತ. ಮಕ್ಕಳೇ, ಕ್ಲಿಷ್ಟಕರವಾಗಿರುವಂತಹ ಪದಗಳನ್ನು ನೀವು ನೋಟ್ ಮಾಡ್ಕೋಬೇಕು. ಅವ ನಿಮಗೆ ಪಾಠ ಅಂತಕ್ಕಂಥದ್ದು ಅರ್ಥ ಆಗುತ್ತೆ. ಅರ್ಥ? ನೆತ್ತರು ಅಂತಂದರೆ ರಕ್ತ. ಹಸಿರು ನೆತ್ತರು, ರಕ್ತ ಏನಾಗಿತ್ತು ಅಂದರೆ ಅಲ್ಲೇ ಚೆಲ್ಲಿತ್ತು. ಅದನ್ನು ಇವರು ನೋಡಿದರು. ಬಂದವರು ನಿಶ್ಶಬ್ದವಾಗಿ ಹೊರಗುವುದು. ಮತ್ತೆ ಬಂದವರು ಒಳ ನೋಡಿರ್ತಂದಲ್ಲ, ಎಲ್ಲರೂ ಕೂಡ ವಾಪಸ್ ಹೊರಕ್ಕೆ ಹೋದರು. ಬಳಿಕ ಆಕೆ ರಾತ್ರಿಯನ್ನು ಹೊರಗೆ ಕಳೆದು ಒಂದು ಕೋಣೆ ತೋರಿಸಿ, ಈ ರಾತ್ರಿಯಲ್ಲಿ ಈ ಕೋಣೆಯಲ್ಲಿ ಕಳೆಯುವುದು, ನಾಳೆ ಬೇರೆನಾದರೂ ಏರ್ಪಾಟು ಮಾಡುವ ಎಂದರು. ನೀವು ಈ ರಾತ್ರಿ ನಾನು ತೋರಿಸ್ತೀನಿ, ಆ ಕೋಣೆಗೆ ನೀವು ಮಲಗಿಬಿಡ್ರಿ, ನಾಳೆ ಬೆಳಿಗ್ಗೆ ಬೇಕಾದ್ರೆ ಏನಾದರೂ ಒಂದು ಏರ್ಪಾಟನ್ನು ನಾನು ಮಾಡ್ತೀನಿ ಅಂತ ಮುದುಕಿ ರಾತ್ರಿಯಲ್ಲಿ ಹೇಳ್ತಾರೆ. 1-2 ದಿನಗಳಲ್ಲಿ ಪರಸ್ಪರ ವಿಶ್ವಾಸ ಮೂಡಿತು. ಇನ್ನೊಂದು 2 ದಿನ ಆಯಿತು, ಅವರಿಗೆ ಪರಸ್ಪರ ವಿಶ್ವಾಸ, ಸ್ನೇಹ ಸಂಬಂಧ ಅಂತಕ್ಕಂಥದ್ದು ಮೂಡಿತು. ಇಬ್ಬರು ಪರಸ್ಪರರಲ್ಲಿ ಸುಖ ದುಃಖಗಳನ್ನು ಹಂಚಿಕೊಂಡರು. ಅಜ್ಜಿ ಮತ್ತು ಆ ನಾಟಿ ಸುಖ ದುಃಖಗಳನ್ನು, ಅವನ ಸುಖ ದುಃಖಗಳನ್ನು ಅವ್ರು ಹೇಳ್ತಾನೆ, ಆ ಅಜ್ಜಿಯ ಸುಖ ದುಃಖಗಳನ್ನು ಅಜ್ಜಿ ಹೇಳ್ತಾನೆ. ಮುದುಕಿಯೇ ಮೊದಲು ತನ್ನ ಕಡತ ಹಂಚಿದ್ದು. ಅವಳು ಹಿಂದೆ ಯಾವ ರೀತಿ ಸುಖ ದುಃಖಗಳನ್ನು ಅನುಭವಿಸಿದ್ವು ಅನ್ನುವಂಥ ಮಾತುಗಳನ್ನು ಫಸ್ಟು ಮುದುಕಿಯೇ ಹೇಳ್ತಾಳೆ. ನೋಡಪ್ಪ, ಹೇಳ್ತಾಳೆ ಮುದುಕಿ, ನಾನು ಈ ಊರಿಗೆ ಬಂದು 50 ವರ್ಷಗಳಾಗಿರ್ಬೋದು. ನೋಡಪ್ಪ, ನಾನು ಈ ಊರಿಗೆ ಬಂದು ಒಂದು 50 ವರ್ಷಗಳಾದರೂ ಕೂಡ ಆಗಿರ್ಬೋದು. ಮದುವೆಯಾಗಿ ನಾವು ವಧುವಾಗಿ ಈ ಊರನ್ನು ಪ್ರವೇಶಿಸಿದೆ. ಮದುವೆಯಾಗಿ ನಾವು ವಧುವಾಗಿ ಅಂದರೆ ಹೊಸ ಜೋಡಿಯಾಗಿ ನಾನು ಈ ಊರಿಗೆ ಪ್ರವೇಶವನ್ನು ಮಾಡಿದೆ. ಕೆಲವು ದಿವಸ ನೆಮ್ಮದಿಯಿಂದಲೇ ಇದ್ವಿ. ಕೆಲವಷ್ಟು ವರ್ಷಗಳ ಕಾಲ ನಾವು ನೆಮ್ಮದಿಯಿಂದ ಜೀವನವನ್ನು ನಡೆಸಿದ್ವಿ. ಜಮೀನು ಆಸ್ತಿ ನಮಗೆ ಸಾಕಾಗುವಷ್ಟಿತ್ತು. ಜಮೀನು ಆಸ್ತಿ ನಮಗೆ ಬೇಕಾದಷ್ಟಿತ್ತು. ಈಗಲೂ ಇದೆ ಅಂತ ಅಂದು, ಆದರೆ ನೆಮ್ಮದಿಯಿಂದ ಬದುಕಲು ಈ ಜನ ನಮ್ಮನ್ನು ಬಿಡಬೇಕಲ್ಲ. ನಾವು ನೆಮ್ಮದಿಯಿಂದ ಬದುಕಕ್ಕೆ ಈ ಜನ ನಮ್ಮನ್ನು ಬಿಡಬೇಕಲ್ಲಪ್ಪ. ಯುದ್ಧವಂತಿ ಯುದ್ಧ, ತಿರಸ್ಕಾರದಿಂದ ನೋಡಿದ ಮುದುಕಿ. ಯುದ್ಧವಂತಿ ಯುದ್ಧ, ಇವರೇನು ಯುದ್ಧ ಮಾಡ್ತಾರೋ ಅಂತ ಆ ಮುದುಕಿ ಯುದ್ಧದ ಬಗೆಗೆ ತಿರಸ್ಕಾರದಿಂದ ಏನು ಮಾಡ್ತಾರೆ, ನುಡಿತಾರೆ. ಆಗಲೂ ಯುದ್ಧವಾಗಿತ್ತ ಅಜ್ಜಿ? ರಾಣಿ ಅಜ್ಜಿ, ಆಗಲೂ ಯುದ್ಧವಾಗಿತ್ತ? ನೀವು ಹೊಸದಾಗಿ ಬಂದಾಗಿಲ್ಲಿಗೆ ಅವಾಗ ಯುದ್ಧ ಅಂತಕ್ಕಂಥದ್ದಿತ್ತ ಅಂತ ಕೇಳ್ತಾರೆ. ಆಗ ಈ ಊರು ಆ ದೇಶದವರ ಕೈಯಲ್ಲಿತ್ತು. ಕಣಪ್ಪ, ಆ ಊರು, ಈ ಊರು ಅನ್ನೋದೇನಿದೆ ಇದು ಬೇರೆ ದೇಶದವರ ಕೈಯಲ್ಲಿತ್ತು. ಅವರ ಧರ್ಮ ಬೇರೆ, ನಮ್ಮ ಧರ್ಮ ಬೇರೆ. ಆ ದೇಶದ ಧರ್ಮವೇ ಬೇರೆ, ನಮ್ಮ ದೇಶದ ಧರ್ಮವೇ ಬೇರೆ. ನಮ್ಮ ಸಂಸ್ಕೃತಿ ಅಂತಕ್ಕಂಥದ್ದು ತುಂಬ ಸುಂದರವಾಗಿರ್ತಕ್ಕಂಥ ಸಂಸ್ಕೃತಿ. ನಮ್ಮ ಭಾರತೀಯ ಸಂಸ್ಕೃತಿ ಅಂತಕ್ಕಂಥದ್ದು ತುಂಬ ಸುಂದರವಾಗಿರ್ತಕ್ಕಂಥ ಸಂಸ್ಕೃತಿ. ಇನ್ನೊಂದು ದೇಶ ನಮ್ಮ ಸಂಸ್ಕೃತಿಯನ್ನು ನೋಡಿ ಕಲಿಯುವಂತಹ ಸಂಸ್ಕೃತಿ ನಮ್ಮ ದೇಶದ್ದಾಗಿದೆ ಎಂಬ ಕಾರಣಕ್ಕೆ ಆ ಯುದ್ಧ ಮಾಡಿದರು. ನಮ್ಮ ದೇಶದ ಸಂಸ್ಕೃತಿಯೇ ಬೇರೆ, ಆ ದೇಶದ ಸಂಸ್ಕೃತಿಯೇ ಬೇರೆ ಎಂಬ ಕಾರಣಕ್ಕೆ ಅವಾಗ ಯುದ್ಧ ಮಾಡಿದ್ರು. 1000 ಗಂಟೆಯಲ್ಲಿ ಜನರು ಪ್ರಾಣ ತೆಗೆದರು. ಸಾವಿರಾರು ಜನ ಏನು ಮಾಡ್ತಾರೆ ಅಂದರೆ ಪ್ರಾಣವನ್ನು ತೆಗಿತಾರೆ, ಯುದ್ಧ ಮಾಡಿ ಪ್ರಾಣವನ್ನು ಬಿಡ್ತಾರೆ. ಯುದ್ಧ ನಿಂತು ಈ ಊರು ಈ ದೇಶಕ್ಕೆ ಸೇರಿತು. ಯುದ್ಧವೇನ ಮಾಡಿದ್ರು, ಯುದ್ಧ ನಿಂತು ಕೊನೆಗೆ ಈ ಊರಿಗೆ ಯಾರ ದೇಶಕ್ಕೆ ಸೇರಿತು? ಈ ದೇಶಕ್ಕೆ ಸೇರಿತು. ಊರೇನೋ ಕೈ ಬದಲಾಯಿಸಿತು, ಆದರೆ ಊರೇನೋ ಕೈ ಬದಲಾಯಿಸಿತು ಅಂದರೆ ಆ ದೇಶದಿಂದ ಈ ದೇಶಕ್ಕೆ ಬಂತು. ನಮ್ಮ ಬದುಕಿನಲ್ಲಿ ಏನಾದರೂ ವ್ಯತ್ಯಾಸವಾಗಿದೆ, ನಮ್ಮ ದೇಶಕ್ಕೆ ಸೇರಿತು ಅಂತ ನಾವೇನಾದರೂ ಸಂತೋಷದಿಂದ ಇದ್ದೀವಿ. ಆಗಾಗ ಏನಾಗ್ತದೆ, ಯುದ್ಧಗಳು ಆಗ್ತಾನೆ ಇದ್ದಾವೆ. ನಾವು ಬೆವರಿಸಿ ದುಡಿದಲ್ಲಿ ಜನರು ಹಲವು ಹೆಸರು ಹೇಳಿ ಹಲವು ಕಾರಣಗಳಲ್ಲಿ ದೋಚಿಕೊಂಡು ಹೋಗ್ತಾರೆ. ನಾವು ಹಲವಾರು ರೀತಿಯ ಬೆಳೆಗಳನ್ನು ಬೆಳಿತೀವಿ, ಹಲವಾರು ರೀತಿಯ
ಕಷ್ಟಗಳನ್ನು ಪಟ್ಟು ನಾವು ಬೆಳೆಗಳನ್ನು ಬೆಳಿತೀವಿ. ಅಂದರೆ ಯಾವನೋ ಒಬ್ಬ ಬಂದು ಏನು ಮಾಡ್ತಾನೆ ಅಂತಂದರೆ ಅಷ್ಟು ಇಷ್ಟು ತಗೊಂಡು ಏನು ಮಾಡ್ತಾನೆ ನಮಗೆ ಮೋಸವನ್ನು ಮಾಡ್ತಾನೆ. ಅದೇ ರೀತಿ ಇವರು ಕೂಡ ನಮಗೆ ಮೋಸವನ್ನು ಮಾಡಿದರು. ದುಡಿದಿದ್ದನ್ನೇ ಕೊಂಡು ಹೋದರೆ ಹಾಳಾಗಲಿ, ನಾವು ದುಡ್ಡು ತಗೊಂಡ್ರೆ ಹಾಳಾಗಲಿ ಎಂದು ಸುಮ್ಮನೆ ಇರ್ಬೋದಾಯಿತು. ಮನೆಯ ಮಕ್ಕಳನ್ನು ಯುದ್ಧಕ್ಕೆ ಕರೀತಾರಲ್ಲ, ನಾವೇನೋ ದುಡ್ಡು ಇಕ್ಕಿದ್ದೀವಿ ಅದನ್ನು ಬೇಕಾದ್ರೆ ತಾಂಡೋಗಿ ಏನಾರು ಮಾಡ್ಕೊಳ್ಳಿ. ನಮ್ಮ ಮನೆ ಮಕ್ಕಳನ್ನು ಕೂಡ ಏನು ಮಾಡ್ತಾರಲ್ಲ, ಇವರು ಯುದ್ಧಕ್ಕೆ ಕರ್ಕೊಂಡು ಹೋಗ್ತಾರಲ್ಲ, ಇವ್ರ ಮನೆ ಯಾರ ಅಂತ ಬೈತಂಚಿ. ನಾವು ದುಡ್ದಿಕ್ಕಿರೋದನ್ನ ಬೇಕಾದ್ರೆ ಪದಾರ್ಥವನ್ನ ಬೇಕಾದ್ರೆ ಇವರು ತಗೊಂಡೋಗಿ, ಆದರೆ ನಮ್ಮ ಮನೆಯ ಮಕ್ಕಳನ್ನು ಕೂಡ ಇವರು ಯುದ್ಧಕ್ಕೆ ಕರೀತಾರೆ, ಇವ್ರ ಮನೆಗಳಲ್ಲ ಅಂತ ಅಜ್ಜಿ ಆ ರಾಗಿಲನ್ನ ಎಲ್ಲಿಗೆ ಬೈಯುತ್ತೆ. ನೆಲಕ್ಕೆ ಕೈ ಬಡಿದು ಶಪಿಸಿದಳು ಮುದುಕಿ. ನೆಲಕ್ಕೆ ಕೈಯನ್ನು ಬಡಿದು ಶಾಪವನ್ನು ಕೊಡ್ತಾಳೆ ಮುದುಕಿ. ಈಗ ನಿಮ್ಮ ಮನೆಯಲ್ಲಿ ಇದ್ದಾನಮ್ಮ ರಾಗಿಲ್ ಕೇಳಿದರು. ಕ್ಷಮಿಸಿ, ಈಗ ನಿಮ್ಮ ಮಗನಲ್ಲಿದ್ದಾನಮ್ಮ ರಾಗಿಲ್ ಕೇಳಿದರು. ಈಗ ನಿಮ್ಮ ಮಗ ಎಲ್ಲದನಮ್ಮ ಅಂತ ರಾಗಿಲ್ ಕೇಳಿದರು. ಯುದ್ಧಕ್ಕೆ ಹೋಗಿದ್ದಾನೆ ಮುದುಕಿ ಹೇಳ್ತಾಳೆ, ಯುದ್ಧಕ್ಕೆ ಹೋಗಿದ್ದಾನೆ. ನನ್ನ ಮಗನನ್ನು ಚಿಕ್ಕ ಹುಡುಗನಾಗಿದ್ದಾಗ ಯುದ್ಧಕ್ಕೆ ಹೋದ ಅವನ ತಂದೆ ಹಿಂದಿರಲಿಲ್ಲ. ನನ್ನ ಮಗ ಈಗ ಚಿಕ್ಕ ವಯಸ್ಸಲ್ಲಿದ್ದಾಗಲೇ ಅವನ ತಂದೆ ಯುದ್ಧಕ್ಕೆ ಹೋಗಿದ್ರು, ಮತ್ತೆ ವಾಪಸ್ಸು ಬರಲಿಲ್ಲ. ಎದೆ ತುಂಬ ಬೂದಿ ಮುಚ್ಚಿಕೊಂಡ ಕೆಂಡ ಎದೆಯ ಗಾಯ ಇಂದಿಗೂ ಇದೆ. ನನ್ನ ಎದೆಯಲ್ಲಿ ಬೂದಿ ಮುಚ್ಚಿದ ಕೆಂಡ ಯಾವ ರೀತಿ ನಾವು ಆರೋಗ್ಯದಿಂದ ಆ ಬೂದಿ ಮೇಲೆ ಕೈ ಇಟ್ಟು ಯಾವ ರೀತಿ ಸುಡುತ್ತೋ, ಅದೇ ರೀತಿ ಈಗ ಅಜ್ಜಿಯ ಮನಸ್ಸಲ್ಲೂ ಕೂಡ ಬೂದಿ ಮುಚ್ಚಿದ ಕೆಂಡ ಹಾಗೆ ಇದೆ, ಇಂದಿಗೂ ಒಗೆಯಾಡ್ತಾ ಇದೆ. ಎಲ್ಲ ದುಃಖ ನುಂಗಿಕೊಂಡು ಮಗನನ್ನು ಸಾಕಿಸಲಿಸಿ ನಾನು ಎಲ್ಲ ರೀತಿ ದುಃಖವನ್ನು ನುಂಗಿಕೊಂಡು ನನ್ನ ಮನಸ್ಸಲ್ಲೇ ಇಟ್ಕೊಂಡು ನಾನು ನನ್ನ ಮಗನನ್ನು ಸಾಕಿ ಬೆಳೆಸಿ ಸಲಹಿಗೆ ಮದುವೆಯನ್ನು ಮಾಡಿದೆ. ನನ್ನ ಮಗನಿಗೆ ಮದುವೆಯನ್ನು ಕೂಡ ಮಾಡಿದೆ. ಈಗ 5-6 ವರ್ಷಗಳ ಬಳಿಕ ಸೊಸೆ ಗರ್ಭಿಣಿಯಾದಳು. ನಾನು 5-6 ವರ್ಷ ಹಿಂದೆನೇ ಮದುವೆ ಮಾಡಿದ್ದೆ, ಈಗ ಅವಳು ಗರ್ಭಿಣಿಯಾಗಿದ್ದಾಳೆ. ಮನೆಯಲ್ಲೊಂದು ಪುಟ್ಟ ಮಗುವಿನ ಅಳು ಕೇಳಲು ನನ್ನ ಮಗನ ತುದಿಗಾಲಲ್ಲಿ ಕಾಯ್ದಿದ್ದನು. ಒಂದು ಸಣ್ಣ ಮಗುವಿನ ಅಳು, ನಗು ಮತ್ತು ಅಳುವನ್ನು ಕೇಳೋದಕ್ಕೆ ನನ್ನ ಮಗ ತುದಿಗಾಲಲ್ಲಿ ನಿಂತುತ್ತ. ಅಷ್ಟರಲ್ಲಿ ಯುದ್ಧ ಬಂತು. ಅಷ್ಟರಲ್ಲೇ ಯುದ್ಧ ಅಂತಕ್ಕಂಥದ್ದು ಬಂತು. ಅವನೊಮ್ಮೆ ಹಿಂತಿರುಗಿ ಬಂದರೂ ಸಾಕಾಯಿತು. ಅವನೊಂದ್ಸರಿ ಆ ಯುದ್ಧದಿಂದ ವಾಪಸ್ ಬಂದಿದ್ರು ಸಾಕಾಯಿತು. ಈ ವಿಷಯ ತಿಳಿದು ಅವನೆಷ್ಟು ಸಂಕಟ ಪಡ್ತಾ ಇದ್ದಾನೋ, ಆ ಮಗು ಸತ್ತೋಗಿದೆ ಎನ್ನುವಂತಹ ವಿಷಯವನ್ನು ತಿಳಿದು ಅವನೆಷ್ಟು ಸಂಕಟ ನೋವನ್ನು ಅನುಭವಿಸ್ತಾ ಇದ್ದಾನೆ ನನಗಂತೂ ಗೊತ್ತಿಲ್ಲ. ಕೊನೆಯ ಮಾತನ್ನು ಹೇಳುವಾಗ ಮುದುಕಿಯ ಕಂಠ ಗದ್ಗದವಾಗಿ ಮುಂದೆ ಮಾತೇ ಕೂಡ ಇಲ್ಲ. ಅಂದರೆ ಅವಳಿಗೆ ತುಂಬ ನೋವು ಅಂತಕ್ಕಂಥದ್ದು, ಆ ಮಗು ಸತ್ತೋಗಿರ್ತಕ್ಕಂಥದ್ದು ನೋವು ಅನ್ನುವಂಥದ್ದು ಉಂಟಾಗುತ್ತೆ. ಅವಳು ಬಿಕ್ಕಳಿಸಿ ಅಂತಲೇ ಕಳೆತಳಿ. ಯಾರು? ಮುದುಕಿ. ಯಾರಿದ್ದೀಗೆ? ರಾಹಿಲ್ಯರಿಗೆ. ಪ್ರೀತಿ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ಯುದ್ಧ ಪಾಠ ಮುಗಿಯಿತು. ಈಗ ನಾನು ಗೃಹ ಕಾರ್ಯವನ್ನು ಕೊಡ್ತೇನೆ. ಈ ಗೃಹ ಕಾರ್ಯದ ಪ್ರಶ್ನೆಗಳಿಗೆ ನೀವು ಉತ್ತರ ಪತ್ರಿಕೆಯಲ್ಲಿ ಉತ್ತರಿಸಿಕೊಂಡು ಬರಬೇಕಾಗುತ್ತೆ ಮಕ್ಕಳೇ. ಈ ಗೃಹ ಕಾರ್ಯವನ್ನು ನಾನು SSLC ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದ ಬರಬಹುದಾದ ಪ್ರಶ್ನೆಗಳನ್ನೇ ಆಯ್ಕೆ ಮಾಡಿ ನಿಮಗೆ ಕೊಡ್ತೇನೆ. ಆ ಪ್ರಶ್ನೆಗಳನ್ನು ನೀವು ಉತ್ತರ ಪತ್ರಿಕೆಯಲ್ಲಿ ಬರೆದು ಕಲಿಯುವಂತಹ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಇಲ್ಲಿ ಗೃಹ ಕಾರ್ಯದ ಮೊದಲನೇ ಪ್ರಶ್ನೆ, ಗೃಹ ಕಾರ್ಯದ ಮೊದಲನೇ ಪ್ರಶ್ನೆ, ಬ್ಲಾಕ್ಔಟ್ ನಿಯಮ ಎಂದರೇನು? ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ. ಎರಡನೇದು, ಹೆಣ್ಣು ಮಗಳು
ನೋಡ್ರಿ ಮಕ್ಕಳೇ, ಹೆಣ್ಣು ಮಗಳು ಯಾವುದಕ್ಕೆ ತನ್ನ ಜೀವವನ್ನು ಪಣಕ್ಕಿಟ್ಟಿದ್ದಳು? ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ. ಇನ್ನು ಸಂದರ್ಭದ ಪ್ರಶ್ನೆಯನ್ನು ನೋಡೋದಾದ್ರೆ, ದಯವಿಟ್ಟು ಬಾಗಿಲು ತೆರೆಯಿರಿ, ನಾನು ಕಾಯಬಹುದಿದ್ದೆ. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾರೆ. ಇನ್ನು 8 ಅರ್ಥದ ಪ್ರಶ್ನೆಯನ್ನು ನೋಡೋದಾದ್ರೆ, ರಾಹಿಲನು ಮುದುಕಿಯ ಕುಟುಂಬಕ್ಕೂ ಮುದುಕಿಯು ರಾಹಿಲನಿಗೂ ಮಾಡಿದ ಸಹಾಯವನ್ನ ಸಂಕ್ಷಿಪ್ತವಾಗಿ ಬರೆಯಿರಿ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಇನ್ನೊಂದ್ಸರಿ ಪ್ರಶ್ನೆಯನ್ನ 8 ಅರ್ಥದ ಪ್ರಶ್ನೆಯನ್ನ ಹೇಳ್ತೀನಿ ಮಕ್ಕಳೇ. ರಾಹಿಲನು ಮುದುಕಿಯ ಕುಟುಂಬಕ್ಕೂ ಮುದುಕಿಯು ರಾಹಿಲನಿಗೂ ಮಾಡಿದ ಸಹಾಯವನ್ನ ಸಂಕ್ಷಿಪ್ತವಾಗಿ ಬರೆಯಿರಿ. ಇಷ್ಟು ಪ್ರಶ್ನೆಗಳನ್ನ SSLC ವಾರ್ಷಿಕ ಪರೀಕ್ಷೆಗೆ ಕೇಳುವಂತಹ ಸಾಧ್ಯತೆ ಇದೆ ಮಕ್ಕಳೇ. ಈ ಪ್ರಶ್ನೆಗಳನ್ನು ನೀವು ಅಭ್ಯಾಸವನ್ನು ಮಾಡಿ SSLC ಪರೀಕ್ಷೆಗೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ಮುಂದಿನ ತರಗತಿಗೆ ಹೋಗ್ರಿ ಅಂತ ಹೇಳ್ತಾ ಈ ಪಾಠವನ್ನು ನಿಮಗೆ ಮುಗಿಸ್ತೇನೆ. ನಮಸ್ಕಾರ.